ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಯಾವ್ದನ್ನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 4th ಚಾಪ್ಟರ್ ಆದಂತಹ ಪ್ಲಾನಿಂಗ್ ಅನ್ನೋ ಚಾಪ್ಟರ್ ನ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಗೈಸ್ ಬಿಫೋರ್ ಜಂಪಿಂಗ್ ಟು ದ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಈಗಾಗಲೇ 3 ಚಾಪ್ಟರ್ ಆದಂತಹ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವೈರನ್ಮೆಂಟ್ ನ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ 3 ವಿಡಿಯೋಗಳನ್ನ ಚೆಕ್ ಮಾಡ್ಕೊಂಡು 4ನೇ ಚಾಪ್ಟರ್ ಆದಂತಹ ಪ್ಲಾನಿಂಗ್ ಅನ್ನೋ ಚಾಪ್ಟರ್ ಗೆ ನೀವು ಜಂಪ್ ಆಗ್ಬೋದು. ಸಿ ಗೈಸ್, ಪ್ರತಿ ಚಾಪ್ಟರ್ ಅಲ್ಲೂ ನಾವು ಸ್ಟಾರ್ಟ್ ಮಾಡಿದಾಗ್ಲೇ ಹೇಳ್ತೀವಿ ಯಾವ ಚಾಪ್ಟರ್ ನಿಮ್ಗೆ ಯಾವ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅನ್ಬಿಟ್ಟು. ಸೊ ಹಾಗೇನೆ ಈ ಪ್ಲಾನಿಂಗ್ ಅಂತ ಅನ್ನೋ ಚಾಪ್ಟರ್ ನಿಮ್ಗೆ ಆನ್ಯುವಲ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅನ್ಬಿಟ್ಟು ಇನಿಷಿಯಲಿ ನೋಡ್ಬಿಡೋಣ. ಪ್ಲಾನಿಂಗ್ ಅಂತಂದ್ರೆ ಏನು ಅಂತ ಏನಾರ ಐಡಿಯಾ ಇದೆಯಾ? ಅಟ್ಲೀಸ್ಟ್ ನಿಮ್ಗೆ ಕನ್ನಡದಲ್ಲಿ ಏನಾರು ಗೊತ್ತಾ? ಏನು ಪ್ಲಾನಿಂಗ್ ಅಂತಂದ್ರೆ ಯೋಜನೆಯನ್ನ ಮಾಡ್ಕೊಳ್ಳುವಂತಹದ್ದು. ಪ್ಲಾನ್ ಅಂತಂದ್ರೆ ಮೊದ್ಲೇ ಡಿಸೈಡ್ ಮಾಡ್ಬೇಕು ನಾವ್ ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಸಿಂಪಲ್ ಆಗಿ ಹೇಳಿದೀನಿ. ಸೊ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ನಿಮ್ಗೆ ಈಗಾಗಲೇ ಬಹಳಷ್ಟು ಸರಿ ಗೊತ್ತಾಗಿದೆ ಎಕ್ಸಾಮ್ ಅಲ್ಲಿ ಯಾವ ಪಾರ್ಟ್ ಇರುತ್ತೆ, ಎಷ್ಟು ಪಾರ್ಟ್ ಇರುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಮೇನ್ ಆಗಿ 4 ಪಾರ್ಟ್ಸ್ ಇರುತ್ತೆ. ಕ್ವಶನ್ ಪೇಪರ್ ಕೊಟ್ಟಾಗ ನಿಮ್ಗೆ ಮೇನ್ ಆಗಿ 4 ಪಾರ್ಟ್ಸ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ ಅಂತ ಅನ್ಬಿಟ್ಟು 4 ಪಾರ್ಟ್ ಇರುತ್ತೆ. ಈ 4 ಪಾರ್ಟ್ ಅಲ್ಲಿ ಈ ಚಾಪ್ಟರ್ ಆದಂತಹ 4th ಚಾಪ್ಟರ್ ಯಾವ್ಯಾವ ಪಾರ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು, ಹಾಗೆ ಎಷ್ಟು ಕ್ವಶನ್ಸ್ ಗಳು ಈ ಚಾಪ್ಟರ್ ಇಂದ ಕೇಳ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ನಿಮ್ಗೆ ಯಾವ್ದು ಬರೋದು? ಪಾರ್ಟ್ ಎ. ಇದನ್ನ ಸುಮ್ನೆ ಕೇಳಿಸ್ಕೋಬೇಡಿ, ಒಂದ್ ಕಡೆ ನೋಟ್ ಡೌನ್ ಮಾಡಿ ಬರ್ಕೊಂಡಾಗ ನಿಮ್ಮ ಮೈಂಡ್ ಗೆ ಕ್ಲೀನ್ ಆಗಿ ಕೂರುತ್ತೆ ಅಂತ ಬಹಳಷ್ಟು ಸತಿ ಹೇಳಿರ್ತೀನಿ. ಯಾವತ್ತೂ ಚಾಪ್ಟರ್ ನ ನೀವು ಕೇಳಿಸ್ಕೊಳ್ಬೇಕಾದ್ರೆ ಒಂದು ಕೀ ಪಾಯಿಂಟ್ ನ ಮಾಡ್ಕೊಳ್ತಾ ಇರಿ. ಪಾರ್ಟ್ ಎ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ಸ್ ಗಳಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? ಪ್ರತಿಯೊಂದು ಕ್ವಶನ್ಗೂ 1 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ 2 ಕ್ವಶನ್ಸ್ ಗಳನ್ನ ಕೇಳ್ತಾರೆ, 2 ಮಾರ್ಕ್ಸ್ ಬರುತ್ತೆ. 2 ಕ್ವಶನ್ಸ್ 2 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಸ್ಕೋರ್ ಆಗುತ್ತೆ. ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಇಂದಾಗಿರುತ್ತೆ? 2 ಮಾರ್ಕ್ಸ್ ಇಂದಾಗಿರುತ್ತೆ. 1 ಕ್ವಶನ್ ಕೇಳ್ತಾರೆ, 1ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ 2 ಮಾರ್ಕ್ಸ್ ನಿಮ್ಗೆ ಸ್ಕೋರ್ ಆಗುತ್ತೆ. ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹ ಥಿಯರಿ ಕ್ವಶನ್ಸ್ ಗಳು ಎಷ್ಟು ಮಾರ್ಕ್ಸ್ ಇಂದಾಗಿರುತ್ತೆ? 4 ಮಾರ್ಕ್ಸ್ ಇಂದ ಕ್ವಶನ್ಸ್ ಆಗಿರುತ್ತೆ. ಆ ತರ 4 ಮಾರ್ಕ್ಸ್ ಇಂದ ಎಷ್ಟು ಕ್ವಶನ್ ಕೇಳ್ತಾರೆ? 1 ಕ್ವಶನ್ಸ್ ಕೇಳ್ತಾರೆ, ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗುತ್ತೆ. ಪಾರ್ಟ್ ಡಿ ಅಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ ಗಳು ಇರುತ್ತೆ? 8 ಮಾರ್ಕ್ಸಿನ ಕ್ವಶನ್ ಗಳಿರುತ್ತೆ. ಆದ್ರೆ 8 ಮಾರ್ಕ್ಸಿನ ಕ್ವಶನ್ ನಿಮ್ಗೆ ಯಾವ್ದು ಕೇಳೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಚಾಪ್ಟರ್ ಇಂದ 4 ಕ್ವಶನ್ಸ್ ಗಳನ್ನ ಕೇಳ್ತಾರೆ. 100% ಕರೆಕ್ಟ್ ಆಗಿ ಬರೆದ್ರೆ ಅಂತಂದ್ರೆ 8 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಎಷ್ಟು ಕ್ವಶನ್ ಮೇನ್ ಎಕ್ಸಾಮ್ ಅಲ್ಲಿ? ಒಟ್ಟು 4 ಕ್ವಶನ್ 100% ಈ ಚಾಪ್ಟರ್ ಇಂದ ಬರುತ್ತೆ. ಹಾಗೆ 8 ಮಾರ್ಕ್ಸ್ ನ ಆರಾಮ್ಸೆ ಇದರಿಂದ ಸ್ಕೋರ್ ಮಾಡಬಹುದು ಅಂತ ಅನ್ಬಿಟ್ಟು ಆಗ್ಲೇ ಹೇಳಿದೀನಿ. ಪ್ಲಾನಿಂಗ್ ಅಂತಂದ್ರೆ ಏನು ಕನ್ನಡದಲ್ಲಿ? ಯೋಜನೆ. ಬರ್ಕೊಳ್ಳಿ, ಯೋಜನೆ. ಆಯ್ತಾ? ಹಾಗಾದ್ರೆ ಯೋಜನೆ ಅಂತ ಅನ್ನೋದು ಏನ್ ಮೀನಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಹಾಗಾದ್ರೆ ಯೋಜನೆ ಅಂತಂದ್ರೆ ಅಂದ್ರೆ ಏನು? ಪ್ಲಾನಿಂಗ್ ಇಲ್ಲಿ ಇದೆ ನೋಡಿ. ಪ್ಲಾನಿಂಗ್ ಅಂತಂದ್ರೆ ಯೋಜನೆ. ಪ್ಲಾನಿಂಗ್ ಮೀನ್ಸ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂಡ್ ಟಾರ್ಗೆಟ್ಸ್ ಅಂಡ್ ಫಾರ್ಮುಲೇಟಿಂಗ್ ಅನ್ ಆಕ್ಷನ್ ಪ್ಲಾನ್. ಇಟ್ ಈಸ್ ಡಿಟರ್ಮೈನಿಂಗ್ ಅಪ್ರೋಪ್ರಿಯೇಟ್ ಕೋರ್ಸ್ ಆಫ್ ಆಕ್ಷನ್ ಟು ಅಚೀವ್ ದಮ್. ಏನ್ ಹೇಳ್ತಾ ಇದಾರೆ? ಪ್ಲಾನಿಂಗ್ ಅಂತಂದ್ರೆ ಅಲ್ಲಿ ಒಂದು ಆಬ್ಜೆಕ್ಟಿವ್ ನ ಮತ್ತೆ ಟಾರ್ಗೆಟ್ ನ. ಆಬ್ಜೆಕ್ಟಿವ್ ಅಂತಂದ್ರೆ ಏನು? ಗುರಿ ಒಂದು ಉದ್ದೇಶ ಹಾಗೆ ಗುರಿಯನ್ನ ಇರ್ತಕ್ಕಂತಹದ್ದಾಗಿದೆ. ಒಂದು ಪ್ಲಾನಿಂಗ್ ಏನಕ್ಕೆ ಮಾಡ್ತಾರೆ? ಒಂದು ಆಬ್ಜೆಕ್ಟಿವ್, ಒಂದು ಏನು ಉದ್ದೇಶ ಇರ್ಬೇಕು. ನಾವು ಬಿಸ್ನೆಸ್ ನ ಯಾವ್ದಕ್ಕೋಸ್ಕರ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಹಾಗೆ ಒಂದು ಟಾರ್ಗೆಟ್ ಇಡ್ಬೇಕು. ಇಂಥ ಟಾರ್ಗೆಟ್ ನ ನಾವು ಈ ವರ್ಷದೊಳಗೆ ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಆ ತರ ಟಾರ್ಗೆಟ್ ಇಟ್ಟಾಗ ನಾವ್ ಏನ್ ಮಾಡ್ಬೇಕಾಗತ್ತೆ? ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡುತ್ತೆ. ಆ ಟಾರ್ಗೆಟ್ ನ ರೀಚ್ ಮಾಡ್ಲಿಕ್ಕೋಸ್ಕರ ಒಂದು ಪ್ಲಾನ್ ಪ್ರಕಾರ ಫಾರ್ಮುಲೇಷನ್ ಒಂದು ಆಕ್ಷನ್ ಪ್ಲಾನ್ ಪ್ರಕಾರ ನಡ್ಕೊಂಡು ಹೋದಾಗ ಮಾತ್ರ ಆ ಪ್ಲಾನ್ ಅನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಏನಿರುತ್ತೆ? ಒಂದು ಗೋಲ್ ಇರುತ್ತೆ, ಆಬ್ಜೆಕ್ಟಿವ್ ಇರುತ್ತೆ. ಅದನ್ನ ಫುಲ್ಫಿಲ್ ಮಾಡ್ಬೇಕು ಅಂತಂದ್ರೆ ಒಂದು ಆಕ್ಷನ್ ಪ್ಲಾನ್ ಇರುತ್ತೆ. ಸೊ ಕಂಪ್ಲೀಟ್ ಪ್ರೋಸೆಸ್ ಅನ್ನ ಪ್ಲಾನಿಂಗ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಸೊ ನಿಮ್ಗೆ ಈ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಆಗಕ್ಕಿಂತ ಮುಂಚೆ ನಾನು ತುಂಬಾ ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಬಿಡ್ತೀನಿ. ಸೊ ನಿಮ್ಗೆ ಪ್ಲಾನಿಂಗ್ ಅಂತ ಅನ್ನೋದು ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಗೈಸ್, ಇದು ಜನರಲ್ ಆಗಿ ಮಾತಾಡ್ತೀನಿ. ಬಿಸ್ನೆಸ್ ಇಂದ ಹೊರಗೆ ನಾವು ಜನರಲ್ ಆಗಿ ಪ್ಲಾನ್ ನಮ್ಮ ಲೈಫ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಆಗಿದೆ, ಹಾಗೆ ಪ್ಲಾನ್ ಇಲ್ಲದೆ ನಾವ್ ಏನಾದ್ರು ಮಾಡಕ್ ಆಗುತ್ತಾ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ. ಗೈಸ್, ಈಗ ನೀವ್ ಏನ್ ಮಾಡ್ತೀರಾ? ಮನೆಯಲ್ಲಿ ಯಾವ್ದೋ ಒಂದು ಫಂಕ್ಷನ್ ನ ಕಂಡಕ್ಟ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ. ಒಂದು ಗೃಹ ಪ್ರವೇಶ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಸಿಸ್ಟರ್ದೋ ಬ್ರದರ್ದೋ ಯಾರ್ದೋ ಮ್ಯಾರೇಜ್ ಮಾಡ್ತಾರೆ ಅಂತ ಅಂದ್ರೆ
ಇವತ್ತು ಡಿಸೈಡ್ ಮಾಡಿ ನಾಳೆನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಖಂಡಿತ ಮಾಡಕ್ ಆಗಂಗಿಲ್ಲ ಅಲ್ವಾ? ಓಕೆ, ಇನ್ನೂ ಒಂದು ಎಕ್ಸಾಂಪಲ್ ಅಂತಂದ್ರೆ, ನಿಮ್ಮ ಕಾಲೇಜ್ಗಳಲ್ಲಿ ನಿಮ್ಮನ್ನ ಯಾವ್ದೋ ಒಂದು ಇಂಡಸ್ಟ್ರಿಯಲ್ ಟ್ರಿಪ್ಗೋ ಅಥವಾ ಎಲ್ಲಿಗೋ ಹೊರಗಡೆ ಟ್ರಿಪ್ ಕರ್ಕೊ ಹೋಗ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಡಿಸೈಡ್ ಮಾಡಿ ನಿಮ್ಮನ್ನ ನಾಳೆ ಕರ್ಕೊ ಹೋಗಕ್ಕಾಗತ್ತಾ? ಖಂಡಿತ ಕರ್ಕೊ ಹೋಗಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ? ಅದಕ್ಕೆ ಮುಂಚೆನೆ ಪ್ಲಾನ್ ಮಾಡ್ಬೇಕಾಗುತ್ತೆ. ಬಸ್ ಬುಕ್, ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಡಿಸೈಡ್ ಮಾಡ್ಕೊಳ್ಬೇಕು, ಎಷ್ಟು ಮಕ್ಳು ಬರ್ತಾರೆ ಅಂತ ಅಂದ್ಬಿಟ್ಟು ಡಿಸೈಡ್ ಆಗ್ಬೇಕು, ಊಟ ತಿಂಡಿ ಮಕ್ಳಿಗೆ ಎಲ್ಲಿ, ಉಳಿಸೋ ವ್ಯವಸ್ಥೆ ಎಲ್ಲಿ ಯಾವ ಪ್ಲೇಸ್ ಅನ್ನ ಕವರ್ ಮಾಡ್ಬೇಕು, ಎಷ್ಟು ದಿನ ಆಗುತ್ತೆ, ಬಸ್ ಫೆಸಿಲಿಟಿ ಏನು, ಎಲ್ಲವನ್ನ ಯೋಚನೆ ಮಾಡ್ಬೇಕಾಗತ್ತೆ. ಕರೆಕ್ಟಾ? ಸೊ ಯಾವ್ದೋ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬೇಕು, ಒಂದು ಟಾರ್ಗೆಟ್ ನ ಅಚೀವ್ ಮಾಡ್ಬೇಕು ಅಂತಂದ್ರೆ ಪ್ಲಾನ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ಥ ಆಯ್ತಾ? ಇದು ಪ್ರಾಕ್ಟಿಕಲ್ ಆಗಿರೋಂತಹದ್ದು. ಇನ್ನು ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ ಹೇಳ್ತೀನಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಏನಂತಂದ್ರೆ, ನಿಮ್ಮ ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ, ಫಾರ್ಮಿಂಗ್ ಮಾಡೋರು ಆಗಿರ್ಬೋದು, ಅಂದ್ರೆ ರೈತರಾಗಿರ್ಬೋದು. ರೈತರು ಮಳೆಗಾಲದಲ್ಲಿ ಫಾರ್ಮಿಂಗ್ ಮಾಡ್ತಾರೋ ಅಥವಾ ಸಮ್ಮರ್ ಅಲ್ಲಿ ಮಾಡ್ತಾರೋ? ಮಳೆಗಾಲದಲ್ಲಿ ತಾನೆ. ಏನಕ್ಕೆ ಅಂತಂದ್ರೆ ಮಳೆ ಬರುತ್ತೆ, ಸೊ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಕ್ಕಂತಹದ್ದು ಮೇನ್ ಇಂಟೆನ್ಷನ್. ಮಳೆ ಬಿಡುತ್ತೋ ಬಟ್ ಬೇಸಿಗೆಯಲ್ಲಿ ಯಾರು ಮಾಡ್ತಾರ? ಖಂಡಿತ ಮಾಡಂಗಿಲ್ಲ. ನೀರಾವರಿ ಇದ್ದವ್ರು ಮಾಡ್ಬೋದು ಹೊರತು ನೀರಾವರಿ ಇಲ್ಲದೆ ಇದ್ದವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಏನೇ ಒಂದು ಮಾಡ್ತೀವಿ ಅಂತಂತಂದ್ರು ಒಂದು ಪ್ಲಾನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ನಿಮ್ಮ ಲೈಫ್ಗೆ ಅಪ್ಲಿಕಬಲ್ ಆಗಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಚೆನ್ನಾಗಿ ಅರ್ಥ ಆಗುತ್ತೆ. ನೀವೆಲ್ಲ ವರ್ಷದ ಎಂಡಲ್ಲಿ ಏನ್ ಮಾಡ್ತೀರಾ? ಎಕ್ಸಾಮ್ ಬರಿತೀರಾ ಅಲ್ವಾ? ಎಕ್ಸಾಮ್ ನೀವು ಬರಿತೀರಾ ಅಂತಂದ್ರೆ ನಿಮ್ಗೆ ಒಂದು ವರ್ಷದಲ್ಲಿ ಪಾಠಗಳಾಗಿರುತ್ತೆ, ಟೆಸ್ಟ್ ಗಳನ್ನ ಮಧ್ಯದಲ್ಲಿ ಕಟ್ ಆಗ್ಬಿಡ್ತಾರೆ, ಮಿಡ್ ಟರ್ಮ್ ಆಗಿರುತ್ತೆ, ಪ್ರಿಪರೇಟರಿ ಆಗಿರುತ್ತೆ. ಹೌದಾ? ಇವೆಲ್ಲ ಮುಗಿದ ಮೇಲೆ ಅಂತಾನೆ ನಿಮ್ಗೆ ಫೈನಲ್ ಎಕ್ಸಾಮ್ ಬರೋದು. ನಿಮ್ಗೆ ಪಾಠನೇ ಕಂಪ್ಲೀಟ್ ಆಗುತ್ತೆ, ಡೈರೆಕ್ಟ್ ಆಗಿ ಎಕ್ಸಾಮ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಇಲ್ಲ. ಸಿಲೆಬಸ್ ಕಂಪ್ಲೀಟ್ ಮಾಡಕ್ಕಾಗುತ್ತಾ? ಖಂಡಿತ ಇಲ್ಲ. ಆಮೇಲೆ ಇನ್ನೂ ಒಂದ್ ಏನಂತಂದ್ರೆ, ನೀವು ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಅಂತಂದ್ರೆ ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ಓದಿದ್ರೆ ಆಗುತ್ತಾ? ಖಂಡಿತ ಆಗಂಗಿಲ್ಲ. ಒಳ್ಳೆ ಸ್ಕೋರ್ ಮಾಡ್ಬೇಕು ಅಂತಂದ್ರೆ ವರ್ಷ ಇಡೀ ಕುತ್ಕೊಂಡು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸಾಧ್ಯ. ಹಾಗೆ ಏನಾದ್ರು ಟಾರ್ಗೆಟ್, ಒಂದು ಆಬ್ಜೆಕ್ಟಿವ್ ನ ರೀಚ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಪ್ಲಾನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇಂಥ ಪ್ಲಾನ್ಗಳು ಬಿಸ್ನೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ದೊಡ್ಡ ಇಂಡಸ್ಟ್ರಿನ ಪ್ರೈವೇಟ್ ಸೆಕ್ಟರೇ ಆಗ್ಲಿ, ಪಬ್ಲಿಕ್ ಸೆಕ್ಟರೇ ಆಗ್ಲಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಗಳೇ ಆಗ್ಲಿ, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗಳೇ ಆಗ್ಲಿ, ಚಿಕ್ಕದೇ ಬಿಸ್ನೆಸ್ ಇರ್ಲಿ, ದೊಡ್ಡದೇ ಬಿಸ್ನೆಸ್ ಇರ್ಲಿ, ಎಂತ ಫಾರ್ಮ್ ಆಫ್ ಬಿಸ್ನೆಸ್ ಇರ್ಲಿ, ಅದು ಪ್ರೈವೇಟ್ ಇರ್ಲಿ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇರ್ಲಿ, ಅದಕ್ಕೆ ಪ್ಲಾನಿಂಗ್, ಯೋಜನೆ ಮಾಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಗವರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋಣ. ಈಗ ಗವರ್ಮೆಂಟ್ ಯಾವುದೋ ಒಂದು ಪಾಲಿಸಿನ ಇಂಪ್ಲಿಮೆಂಟ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಸೆಟ್ ಆಫ್ ಡ್ಯೂರೇಷನ್ ಇದ್ದೇ ಇರುತ್ತೆ. ಈಗ ಮುಂಚೆ ನಮ್ ಇಂಡಿಯಾನ ಡೆವಲಪ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಯಾವ ಕಾನ್ಸೆಪ್ಟ್ ಇತ್ತು? 5 years ಪ್ಲಾನ್ ಇತ್ತು. ಅಂದ್ರೆ ಪಂಚವಾರ್ಷಿಕ ಯೋಜನೆ. 5 ವರ್ಷದಲ್ಲಿ ಯೋಜನೆನ ಒಂದಷ್ಟು ಪ್ಲಾನ್ ಗಳು ಹಾಕೊಂಡಿರ್ತಾರೆ, ನಾವು ಇಂತಿಂತ ಟಾರ್ಗೆಟ್ ನ ಅಚೀವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಆ ಟಾರ್ಗೆಟ್ ನ 5 ವರ್ಷದೊಳಗೆ ಕಂಪ್ಲೀಟ್ ಮಾಡ್ತಾ ಇದ್ರು. ಸೊ 2015 ಇಂದ ಏನ್ ಬಂತು ನಮ್ಗೆ? 5 year ಪ್ಲಾನ್ ನಲ್ಲಿ ನೀತಿ ಆಯೋಗ ರೀಪ್ಲೇಸ್ ಆಯ್ತು. ನೀತಿ ಆಯೋಗ 10 years ನ ಫೋಕಸ್ ಮಾಡಿ 5 ವರ್ಷದ ಟಾರ್ಗೆಟ್ ಮಾಡಿ ಮಾಡ್ತಿತ್ತು. ಈಗ ನೀತಿ ಆಯೋಗ 10 years ನ ಯೋಚನೆ ಮಾಡಿ ಮುಂದಾಲೋಚನೆ ಇಟ್ಕೊಂಡು ಪ್ಲಾನ್ ನ ಮಾಡುತ್ತೆ. ಹಾಗೆ ಯಾವುದೇ ಒಂದು ಟಾರ್ಗೆಟ್ ಇಡ್ತಾರೆ, ಆಬ್ಜೆಕ್ಟಿವ್ ಇಡ್ತಾರೆ ಅಂತಂದ್ರೆ ಅದು ಸ್ಮೂತ್ ಆಗಿ ಹೋಗ್ಬೇಕು ಅಂತಂದ್ರೆ ಯೋಜನೆ ಇಸ್ ನಥಿಂಗ್ ಬಟ್ ಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಅಂಡ್ ಎವ್ರಿ ಆಕ್ಟಿವಿಟೀಸ್ ಅನ್ನೋದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನೇ ಕೆಲಸ ಮಾಡ್ಬೇಕು ಅಂತಂದ್ರು ಪ್ಲಾನಿಂಗ್ ಇರ್ಬೇಕು. ಅದು ದೊಡ್ಡ ಆರ್ಗನೈಸೇಷನ್ ಆಗ್ಲಿ, ಚಿಕ್ಕ ಆರ್ಗನೈಸೇಷನ್ ಆಗ್ಲಿ, ನಿಮ್ಗೆ ಈಗ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ ಸಿಂಪಲ್ ವರ್ಡ್ಸ್, ಇನ್ನು ತುಂಬಾ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಪ್ಲಾನಿಂಗ್ ಇಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಏನ್ ಹೇಳ್ತಾ ಇದೆ? ಪ್ಲಾನ್ ಅನ್ನ ಯಾವತ್ತು ಮುಂಚೆನೆ ಡಿಸೈಡ್ ಮಾಡಿರ್ತಾರೆ ಅಂತ ಹೇಳ್ತಾ ಇದಾರೆ. ಈಗ ಮುಂದಿನ ತಿಂಗಳು ಅಥವಾ ಇನ್ 2 ತಿಂಗಳು ಯಾವ್ದೋ ಮಂತ್ ಆದ್ಮೇಲೆ ನಾವು ಈಗ ಮನೆನ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಗೃಹ ಪ್ರವೇಶನ ನಾವು ಇನ್ನು ಕನ್ಸ್ಟ್ರಕ್ಷನ್ ಮಾಡಕ್ಕಿಂತ ಮುಂಚೆನೆ ಮಾಡ್ಬಿಡ್ತೀವೋ, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ್ಮೇಲೆ ಮಾಡ್ತೀವೋ? ಅಫ್ಕೋರ್ಸ್ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಲ್ವಾ? ಸೊ ಹಾಗೆ ಏನೇ ಆಗ್ಬೇಕು ಅಂತಂತಂದ್ರು, ಒಂದ್ ಫಂಕ್ಷನ್ ಆಗ್ಲಿ, ಒಂದ್ ಪ್ರೋಗ್ರಾಮ್ ಆಗ್ಲಿ, ಒಂದ್ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ಅದನ್ನ ಮುಂಚೆನೆ ಪ್ಲಾನ್ ಮಾಡಿರ್ತೀವಿ. ಇಟ್ ಶುಡ್ ಬಿ ಡಿಸೈಡಿಂಗ್ ಅಡ್ವಾನ್ಸ್ ಆಗಿ ನಾವು ಪ್ಲಾನ್ ಮಾಡ್ತೀವಿ. ಏನನ್ನ ಪ್ಲಾನ್ ಮಾಡ್ತೀವಿ? ಏನನ್ನ ಮಾಡ್ಬೇಕು, ವಾಟ್ ಟು ಡೂ, ಹೌ ಟು ಡೂ, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ ಮಾಡ್ಬೇಕು, ವಾಟ್ ಟು ಡೂ, ಹೌ ಟು ಡೂ, ವೆಲ್ ಟು ಡೂ, ಯಾವಾಗ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಗ್ ಮಾಡ್ಬೇಕು ಅಂತ ಅನ್ನೋದು ಡಬ್ಲ್ಯೂ ಕ್ವಶನ್ಸ್ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ನ ಮಾಡ್ತೀವಿ. ಯಾವ್ದ್ರಲ್ಲಿ? ಪ್ಲಾನಿಂಗ್ ಅಲ್ಲಿ ಅಂತ ಹೇಳ್ತಾ ಇದಾರೆ. ಇಟ್ ಈಸ್ ಒನ್ ಆಫ್ ದ ಬೇಸಿಕ್ ಮ್ಯಾನೇಜೀರಿಯಲ್ ಫಂಕ್ಷನ್ಸ್. ಇದು
ಬೇಸಿಕ್ ಅಂತಂದ್ರೇನು, ಪ್ರತಿಯೊಂದು ಮ್ಯಾನೇಜೀರಿಯಲ್ ಫಂಕ್ಷನ್ ನ ಫಸ್ಟ್ ಕೆಲಸನೇ ಏನಾಗಿದೆ, ಪ್ಲಾನಿಂಗ್ ಮಾಡೋದು. ಇವತ್ತು ಆಫೀಸಿಗೆ ಬಂದಾಗ ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅನ್ನೋದಾಗ್ಲಿ, ಅಥವಾ ಈ ವರ್ಷದ ಟಾರ್ಗೆಟ್ ಗಳು ನಮ್ಮ ಬಿಸ್ನೆಸ್ ಅಲ್ಲಿ ಏನೇನ ರೀಚ್ ಮಾಡ್ಬೇಕು ಅನ್ನೋದಾಗ್ಲಿ, ಸೊ ಇವನ್ನೆಲ್ಲ ಮ್ಯಾನೇಜೀರಿಯಲ್ ಲೆವೆಲ್ ಅಲ್ಲಿ ಮುಂಚೆನೆ ಅಡ್ವಾನ್ಸ್ ಆಗಿ ಯೋಜನೆಯನ್ನ ಹಾಕಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಹಾಗಾದ್ರೆ ಪ್ಲಾನಿಂಗ್ ಮೀನಿಂಗ್ ಗೊತ್ತಾಯ್ತು. ಪ್ಲಾನಿಂಗ್ ನ ಯಾವತ್ತೂ ಮುಂಚೆನೆ ಡಿಸೈಡ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದಾರೆ. ಹಾಗೆ ಪ್ಲಾನ್ ಅಚೀವ್ ಆಗ್ಬೇಕು ಅಂತಂದ್ರೆ ಒಂದು ಫ್ರೇಮ್ ವರ್ಕ್ ಅಲ್ಲಿ ಹೋಗ್ಬೇಕು. ಯಾವುದೇ ಒಂದು ಬಿಸ್ನೆಸ್ ಗಾಗಿ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಒಂದು ಗೋಲ್ ಇರುತ್ತೆ. ಆ ಆಬ್ಜೆಕ್ಟಿವ್ ನ ಗೋಲ್ ನ ಫಿಲ್ ಮಾಡ್ಬೇಕು ಅಂದ್ರೆ ಆಕ್ಷನ್ ಪ್ಲಾನ್ ಮೂಲಕ ಹೋಗ್ಬೇಕು. ಅದನ್ನ ಪ್ಲಾನಿಂಗ್ ಅಂತಾರೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಹಾಗಾದ್ರೆ ಇದ್ರದ್ದು ಪ್ಲಾನಿಂಗ್ ಡೆಫಿನೇಷನ್ ಏನ್ ಹೇಳುತ್ತೆ ಅಂತಂದ್ಬಿಟ್ಟು, ಡೆಫಿನೇಷನ್ ಆಫ್ ಪ್ಲಾನಿಂಗ್ ಏನ್ ಹೇಳುತ್ತೆ ಅಂತಂದ್ರೆ, ಪ್ಲಾನಿಂಗ್ ಇಸ್ ದ ಪ್ರೋಸೆಸ್ ಆಫ್ setting objective for a given time period, formulating various course of action to achieve them, and then selecting the best possible alternative from among the various course of actions available. ಏನ್ ಹೇಳ್ತಾ ಇದಾರೆ, ಒಂದು ಆರ್ಗನೈಸೇಷನ್ ಗೆ ಯಾವ ಆಬ್ಜೆಕ್ಟಿವ್ಸ್ ಇರುತ್ತೆ, ಆ ಆಬ್ಜೆಕ್ಟಿವ್ ನ ಫಿಲ್ ಮಾಡ್ಬೇಕು ಅಂತಂದ್ರೆ ಒಂದು ಟೈಮ್ ಡ್ಯೂರೇಷನ್ ಅಲ್ಲಿ ಮಾಡ್ಬೇಕು ಅನ್ನೋದು ಒಂದು ಟಾರ್ಗೆಟ್ ಇರುತ್ತೆ. ಆ ಟೈಮ್ ಡ್ಯೂರೇಷನ್ ಅಲ್ಲಿ ಮಾಡ್ಬೇಕು ಅಂತಂದಾಗ ನಾವು ಏನೇ ಒಂದು ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಅಂತಂದ್ರೆ ನಮ್ಗೆ 2-3 ಮೆಥಡ್ಸ್ ಗಳು ಇರುತ್ತೆ. ಯಾವ 2-3 ಮೆಥಡ್ಸ್ ಅಲ್ಲಿ ಯಾವ್ದನ್ನ ಒಂದು ಬೆಸ್ಟ್ ಸೂಟಬಲ್ ಮೆಥಡ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿ ಟಾರ್ಗೆಟ್ ನ ರೀಚ್ ಮಾಡುವಂತಹದ್ದನ್ನೇ ಪ್ಲಾನಿಂಗ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ ಯಾವ್ದಿದೆ ಅದನ್ನ ಟಾರ್ಗೆಟ್ ನ ರೀಚ್ ಮಾಡುವಂತಹದ್ದೇ ಡೆಫಿನೇಷನ್ ಆಫ್ ಪ್ಲಾನಿಂಗ್ ಅಂತ ಹೇಳ್ತಾ ಇದಾರೆ. ಸಿಗೈತ್ ನಿಮ್ಗೆ ಮೀನಿಂಗ್ ಮತ್ತೆ ಡೆಫಿನೇಷನ್ ಆಫ್ ಪ್ಲಾನಿಂಗ್ ಅಂತಂದ್ರೆ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಈ ಪ್ಲಾನಿಂಗ್ ನ ಫೀಚರ್ ಅಂತಂದ್ರೆ ಏನು, ಗುಣಲಕ್ಷಣಗಳು ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಪ್ಲಾನಿಂಗ್ ನ ಗುಣಲಕ್ಷಣಗಳು ಏನೇನು? ಪ್ಲಾನಿಂಗ್ ಫೋಕಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್. ಏನ್ ಆಬ್ಜೆಕ್ಟಿವ್ಸ್ ಅಂತಂದ್ರೆ, ಆಬ್ಜೆಕ್ಟಿವ್ ಅಂತಂದ್ರೆ ಉದ್ದೇಶ. ಆಗ್ಲೇ ಹೇಳಿದೀನಿ. ಏನ್ ಮಾಡುತ್ತೆ, ಯಾವತ್ತು ಪ್ಲಾನಿಂಗ್ ಕೋರ್ಸ್ ಫೋಕಸಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್. ಪ್ಲಾನ್ ಏನನ್ನ ಫೋಕಸ್ ಮಾಡುತ್ತೆ, ಯಾವತ್ತೂ ಒಂದು ಟಾರ್ಗೆಟ್ ಇಟ್ಟಿರ್ತಾರೆ, ಒಂದು ಆಬ್ಜೆಕ್ಟಿವ್ ಇಟ್ಟಿರ್ತಾರೆ. ನಾವು ಈ ಬಿಸ್ನೆಸ್ ನ ಈ ಲೆವೆಲ್ ಗೆ ಪ್ರಾಫಿಟ್ ಮಾಡ್ಬೇಕು, ನಾವು ಇಷ್ಟು ಪ್ರಾಫಿಟ್ ನ ಮಾಡ್ಬೇಕು, ಮುಂದಿನ ವರ್ಷ ಇಷ್ಟು ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಒಂದು ಪ್ಲಾನ್ ಏನನ್ನ ಫೋಕಸ್ ಮಾಡುತ್ತೆ, ಒಂದು ಆಬ್ಜೆಕ್ಟಿವ್ ಏನಿದೆ ಅದನ್ನ ಅಚೀವ್ ಮಾಡೋಕೆ ಫೋಕಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಪಾಯಿಂಟ್ ನಂಬರ್ 1 ಫೀಚರ್ ಹೇಳ್ತಾ ಇದೆ. ನೆಕ್ಸ್ಟ್ ಫೀಚರ್ ಏನು, ಪ್ಲಾನಿಂಗ್ ಇಸ್ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ನೀವ್ ಆಗ್ಲೇ ನೋಡಿದೀರಾ ಮೀನಿಂಗ್ ಅಲ್ಲೂ ತಿಳ್ಕೊಳ್ಬೇಕಾದ್ರೆ, ಇಟ್ಸ್ ಎ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಪ್ರತಿಯೊಂದು ಘಟಕದ ಅಥವಾ ಮ್ಯಾನೇಜ್ಮೆಂಟಿನ ಪ್ರಥಮವಾದಂತಹ ಫಂಕ್ಷನ್. ಪ್ರೈಮರಿ ಅಂತಂದ್ರೇನು, ಪ್ರಾಥಮಿಕ ಕಾರ್ಯ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗ್ಲಿ, ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಆಗ್ಲಿ, ಸೊ ಪ್ಲಾನ್ ಮಾಡುದು ಅವರ ಪ್ರೈಮರಿ ಫಂಕ್ಷನ್ ಆಗಿರುತ್ತೆ, ಪ್ರಾಥಮಿಕ ಇರುತ್ತೆ. ಏನಕ್ಕೆ ಅಂತಂದ್ರೆ, ಈಗ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ನ ರನ್ ಮಾಡ್ಬೇಕು ಅಂತ ಇದೀವಿ ಅಂತಂದ್ರೆ ನಾವು ಮುಂಚೆನೆ ಮ್ಯಾನೇಜ್ಮೆಂಟ್ ಅವರು ಅದನ್ನ ಡಿಸೈಡ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಪ್ಲಾನ್ ಮಾಡಕ್ಕಾಗುತ್ತಾ? ಖಂಡಿತ ಮಾಡಕ್ಕಾಗಲ್ಲ. ಸೊ ಪ್ಲಾನ್ ಮಾಡೋಂತಹದ್ದು ಮ್ಯಾನೇಜ್ಮೆಂಟಿನ ಫಸ್ಟ್ ಕೆಲಸ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್ ಆಫ್ ಫೀಚರ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಥರ್ಡ್ ಪಾಯಿಂಟ್ ಆಫ್ ಫೀಚರ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಪ್ಲಾನಿಂಗ್ ಪರ್ವಾಸಿವ್ ಅಂತಂದ್ರೆ ಏನು, ವ್ಯಾಪಕವಾಗಿದೆ. ಎಲ್ಲೆಲ್ಲಿ ವ್ಯಾಪಕವಾಗಿದೆ? ಪ್ಲಾನ್ ಇಲ್ಲದೆ ಇರುವಂತಹ ಯಾವ್ದಾದ್ರು ಆರ್ಗನೈಸೇಷನ್ ಗಳಿದೆಯಾ? ಅದು ಇಂಡಿಯಾದಲ್ಲೇ ರನ್ ಮಾಡ್ಲಿ, ಭೂತಾನಲ್ಲೇ ರನ್ ಮಾಡ್ಲಿ, ಚೈನಾದಲ್ಲೇನೆ ರನ್ ಮಾಡ್ಲಿ, ಅಥವಾ ಶ್ರೀಲಂಕಾದಲ್ಲೇ ರನ್ ಮಾಡ್ಲಿ, ಪ್ರಪಂಚದ ಅಮೆರಿಕದಲ್ಲೇ ಮಾಡ್ಲಿ, ಟಿಬೆಟ್ ಅಲ್ಲೇ ಮಾಡ್ಲಿ, ಅಥವಾ ಎಲ್ಲಾದ್ರೂ ಮಾಡ್ಲಿ, ಯುರೋಪ್ ಅಲ್ಲೇ ಮಾಡ್ಲಿ, ಅಥವಾ ಜಪಾನ್ ಅಲ್ಲೇ ಮಾಡ್ಲಿ, ಪ್ಲಾನ್ ಮಾಡ್ತಕ್ಕಂತಹದ್ದು ತುಂಬಾ ಫಂಡಮೆಂಟಲ್ ಡ್ಯೂಟಿ ಆಗಿರುತ್ತೆ. ಅದು ಎಲ್ಲಾ ಕಡೆ ವಿಶ್ವವ್ಯಾಪಕ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ ಮನೇಲೆ ಆಗಿರ್ಬೋದು. ಇದು ಮನೆ ಅಂತಂದ್ರೆ ನಮ್ಮ ಜನರಲ್ ಸೆನ್ಸ್. ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಚಾಪ್ಟರ್ ನ ನೋಡ್ತಾ ಇರೋದ್ರಿಂದ ಪ್ಲಾನಿಂಗ್ ಅಂತ ಅನ್ನೋದು ಎಲ್ಲಾ ಆರ್ಗನೈಸೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ಯಾವ್ದು ಕಂಟ್ರಿ, ಯಾವುದೇ ಕಂಟ್ರಿ ಇರ್ಲಿ, ಬಿಸ್ನೆಸ್ ಗೆ ಪ್ಲಾನ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದು ಎಲ್ಲಾ ಕಡೆ ವಿಶ್ವವ್ಯಾಪಕವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ಲಾನಿಂಗ್ ಇಸ್ ಕಂಟಿನ್ಯೂಸ್. ಏನು ಕಂಟಿನ್ಯೂಸ್ ಅಂತಂದ್ರೆ ನಿರಂತರವಾಗಿರುತ್ತೆ.
ಇದು ಒಂದ್ಸಲ ಪ್ಲಾನ್ ಮಾಡಿ ಇಟ್ಕೊಂಡ್ರೆ ಆಗೋಗ್ಬಿಡುತ್ತಾ? ಈ ವರ್ಷ ಒಂದು ಟಾರ್ಗೆಟ್ ಇಟ್ಟಿರ್ತಾರೆ, ಏನಂತ ಅನ್ಬಿಟ್ಟು ನಾವು ಇಷ್ಟು ಪ್ರಾಫಿಟ್ ನ ಮಾಡ್ಬೇಕು, ಇಷ್ಟು ಎಕ್ಸ್ಪಾನ್ಷನ್ ನ ಮಾಡ್ಬೇಕು, ನಾವ್ ಇಷ್ಟು ಜನಕ್ಕೆ ಹೊಸ ಎಂಪ್ಲಾಯ್ಮೆಂಟ್ ನ ಕೊಡ್ಬೇಕು ಅಂತ ಟಾರ್ಗೆಟ್ ಇಟ್ಟಿರ್ತಾರೆ. ಸೊ ಒಂದ್ ವರ್ಷ ಮಾಡಿದ ತಕ್ಷಣ ಅದನ್ನ ಮುಗಿಸ್ಬಿಡ್ತಾರ? ಖಂಡಿತ ಇರಲ್ಲ ಅಲ್ವಾ. ಇವತ್ತು ಟಾಟಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗಳು ಇಷ್ಟು ವರ್ಷ 100+ 150 ಇಯರ್ಸ್ ಇಂದ ನಡ್ಕೊ ಹೋಗ್ತಾ ಇದೆ ಅಂತಂದ್ರೆ ಅದ್ ಹೇಗ್ ಸಾಧ್ಯ? ತುಂಬಾ ಒಳ್ಳೆ ಪ್ಲಾನ್ ಇದ್ದಿದ್ರಿಂದ ತಾನೆ. ಪ್ಲಾನ್ ಇಲ್ದ ಮಾಡ್ಲಿಕ್ಕೆ ಆಗ್ತಾ ಇತ್ತ? ಇಷ್ಟು ವರ್ಷ ಸರ್ವೈವ್ ಆಗ್ತಿತ್ತ? ಅದೇನಾಗ್ತಿತ್ತು, ಕ್ಲೋಸ್ ಆಗ್ಬಿಡುದು. ಸೊ ಒಂದು ಒಳ್ಳೆ ಪ್ಲಾನ್ ಇರೋದ್ರಿಂದಾನೆ ಅದು ಸ್ಮೂತ್ ಆಗಿ ನಡ್ಕೊಂಡ್ ಬಂತು. ಹಾಗಾಗಿ ಪ್ಲಾನಿಂಗ್ ಅಂತ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್, ಯಾವಾಗ್ಲೂ ನಿರಂತರವಾಗಿರುತ್ತೆ. ಒಂದ್ ವರ್ಷ ಮಾಡಿ ನಿಂತೋಗ್ಬಿಡೋದಿಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಪ್ಲಾನಿಂಗ್ ಫ್ಯೂಚರಿಸ್ಟಿಕ್. ಏನು ಫ್ಯೂಚರಿಸ್ಟಿಕ್ ಅಂತಂದ್ರೆ ಮುಂದಿನ ಗುರಿ. ಫ್ಯೂಚರಿಸ್ಟಿಕ್ ಗುರಿಗೆ ಸಂಬಂಧಿಸಿದೆ. ಏನು ಫ್ಯೂಚರಿಸ್ಟಿಕ್ ಅಂತಂದ್ರೆ ಮುಂದೆ ಏನಾಗ್ಬೋದು ಅದನ್ನ ಪ್ರಿಡಿಕ್ಟ್ ಮಾಡೋದಾಗಿರ್ಬೋದು. ಫ್ಯೂಚರ್ ಮುಂದಾಲೋಚನೆಗೆ ಸಂಬಂಧಪಟ್ಟಂಗೆ ಏನೇನಾಗ್ಬೋದು, ಈ ತರ ನಾವು ಪ್ಲಾನ್ ನ ಮಾಡ್ತು ಅಂತಂದ್ರೆ, ಈಗ ಒಂದು ಯಾವ್ದೋ ಒಂದು ಬಿಸ್ನೆಸ್ ನ ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಅಂತಂದ್ರೆ 2-3 ಸೋರ್ಸ್ ಆಫ್ ಆಕ್ಷನ್ ಪ್ಲಾನ್ ಗಳು ಇರುತ್ತೆ, ಆಕ್ಷನ್ ಪ್ಲಾನ್ ಗಳು. ಸೊ ಆ 2-3 ಆಕ್ಷನ್ ಪ್ಲಾನ್ ಅಲ್ಲಿ ಯಾವ್ದು ಬೆಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ನಮ್ಗೆ ಫ್ಯೂಚರ್ ಅಲ್ಲಿ ಯಾವ್ದು ತುಂಬಾ ಬೆನಿಫಿಟ್ ಇದೆ. ಸೊ ಈ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಮಗೆ ಫುಲ್ ಒಳ್ಳೆ ಅಡ್ವಾಂಟೇಜ್ ಇದೆ ಅಂತಂದ್ರೆ ಅಂತ ಪ್ಲಾನ್ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಯಾಕಂತಂದ್ರೆ ಈಗ ಯಾರೋ ಒಬ್ರು ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತಂದ್ರೆ ಏನು ಮಾಡ್ತಾರೆ, ಸೊ ನನ್ ಮುಂದಿನ ಎಷ್ಟು ವರ್ಷ ಬದುಕ್ತೀನಿ, ಸೊ ಅಲ್ಲಿ ತನಕ ಬಿಸ್ನೆಸ್ ನನ್ನನ್ನ ಕ್ಲೀನ್ ಆಗಿ ನಡೆಸ್ಕೊ ಹೋಗ್ಬೇಕು, ನನ್ ಲೈಫ್ ಲೀಡ್ ಆಗ್ಬೇಕಲ್ವಾ. ಹಾಗೇನೆ ಪ್ಲಾನಿಂಗ್ ಅಂತ ಅನ್ನೋದು ಫ್ಯೂಚರಿಸ್ಟಿಕ್. ಅದು ಯಾವಾಗ್ಲೂ ಮುಂದಾಲೋಚನೆ, ಮುಂದೆ ಏನ್ ನಡೆಯುತ್ತಲ್ಲ ಅದನ್ನ ಪ್ರಿಡಿಕ್ಟ್ ಮಾಡ್ತಾ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಏನು ಡಿಸಿಷನ್ ಅಂತಂದ್ರೆ ತೀರ್ಮಾನ ಅಥವಾ ನಿರ್ಧಾರಗಳನ್ನ ತಗೊಳಕ್ಕೆ ಅದು ಅನುಕೂಲ ಮಾಡ್ಕೊಡುತ್ತೆ. ಯಾವ ತರದ ಅನುಕೂಲಗಳನ್ನ ಯಾವ ತರದ ತೀರ್ಮಾನಗಳನ್ನ ಅನುಕೂಲ ಮಾಡ್ಕೊಡುತ್ತೆ ಅಂತಂದ್ರೆ, ಈ ಸಲ ನಾವು ಬೇರೆ ಕಡೆ ಒಂದು ಹೊಸ ಬ್ರಾಂಚ್ ನ ಓಪನ್ ಮಾಡಿದಾಗ ಅದರಿಂದ ಏನೇನ್ ಅಡ್ವಾಂಟೇಜ್ ಆಗುತ್ತೆ, ನಮ್ಗೆ ಎಷ್ಟು ಖರ್ಚು ಬರ್ತದೆ, ಅದಾದ್ಮೇಲೆ ನಮ್ಗೆ ಏನಾದ್ರು ಈಗ ಸಪೋಸ್ ಬಿಸ್ನೆಸ್ ನಾವ್ ಎಕ್ಸ್ಪೆಕ್ಟ್ ಮಾಡಂಗ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಯಾವ ತರ ನಾವು ಸೆಟ್ ಆಫ್ ಮಾಡ್ಕೊಳ್ಬಹುದು. ಲಾಸ್ ಆಯ್ತು ಸಪೋಸ್ ಅಂತಂದ್ರೆ ಅದನ್ನ ಎಲ್ಲಿಂದ ಸೆಟ್ ಆಫ್ ಮಾಡ್ಕೊಳ್ಬಹುದು. ಈಗ 3-4 ಬ್ರಾಂಚ್ ಇಂದ ಪ್ರಾಫಿಟ್ ಬರ್ತಾ ಇರ್ತದೆ, ಒಂದು ಬ್ರಾಂಚ್ ಲಾಸ್ ಆಯ್ತು ಅಂತಂದಾಗ ಅದಕ್ಕೆ ಸೆಟ್ ಆಫ್ ಮಾಡ್ಕೊಳ್ಬಹುದು. ಈಗ ಎಲ್ಲವೂ ಲಾಸ್ ಅಲ್ಲಿ ನಡೀತಿತ್ತು ಅಂತಂದ್ರೆ ಅವ್ರು ಸರ್ವೇ ಬರೋಕ್ಕಾಗತ್ತಾ? ಖಂಡಿತ ಆಗಂಗಿಲ್ಲ. ಹಾಗಾಗಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಗೆ ಅನುಕೂಲ ಮಾಡ್ಕೊಡುತ್ತೆ. ಮುಂದಿನ ಪ್ಲಾನ್ ಗಳಿಗೆ ಏನೇನ್ ಮಾಡ್ಕೊಳ್ಬಹುದು ಅನ್ನೋದನ್ನ ಎಲ್ಲಾನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ ಫೈನಲ್ ಫೀಚರ್ ಏನಂತಂದ್ರೆ ಪ್ಲಾನಿಂಗ್ ಇಸ್ ಎ ಮೆಂಟಲ್ ಎಕ್ಸರ್ಸೈಸ್. ಏನು ಮೆಂಟಲ್ ಎಕ್ಸರ್ಸೈಸ್ ಅಂತಂದ್ರೆ ಬ್ರೈನ್ ಗೆ ಸಂಬಂಧಪಟ್ಟಿದ್ದು. ಪ್ಲಾನ್ ನ ಕುತ್ಕೊಂಡು ನಾವು ಕೆಲಸ ಮಾಡ್ತೀವ. ಈಗ ನೋಡಿ ಇಲ್ಲಿ ಪ್ಲಾನ್ ಅನ್ನು ಏನ್ ಮಾಡ್ತೀವಿ, ಕುತ್ಕೊಂಡು ಯೋಚನೆ ಮಾಡ್ತೀವಿ, ಒಂದ್ ಕಡೆ ಕುತ್ಕೊಂಡು ಯೋಚನೆ ಮಾಡ್ತೀವಿ. ಯಾವ ತರದ ಬಿಸ್ನೆಸ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ತರದ ಕಸ್ಟಮರ್ಸ್ ನನ್ಗಿದ್ದಾರೆ, ನಾನ್ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು, ಮಿಷನರಿ ಓರಿಯೆಂಟೆಡ್ ಅಲ್ಲಿ ಮಾಡ್ಬೇಕಾ. ಸೊ ಈ ಪ್ಲಾನ್ ಗಳೆಲ್ಲ ಇದೆ, ಕರೆಕ್ಟಾ? ಆ ತರದನ್ನ ನಾವು ಕುತ್ಕೊಂಡು ಏನ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಮೈಂಡ್ ಅಲ್ಲೇ ಯೋಚನೆ ಮಾಡ್ತೀವಿ, ಕರೆಕ್ಟಾ? ಸೊ ಹಾಗಾಗಿ ಇದು ಮೆಂಟಲ್ ಏನು ಎಕ್ಸರ್ಸೈಸ್ ಗೆ ಸಂಬಂಧಪಟ್ಟಿದ್ದು. ನಾವು ಫಿಸಿಕಲ್ ಏನಾದ್ರು ಮಾಡ್ತಾ ಇದೀವ, ಪ್ಲಾನ್ ಮಾಡಿದೀವಿ ಅಂತ ಕೆಲಸ ಏನಾದ್ರು ಮಾಡ್ತಾ ಇದೀವ? ಖಂಡಿತ ಇಲ್ಲ. ಸೊ ಪ್ಲಾನಿಂಗ್ ಅಂತ ಅನ್ನೋದು ಮೆಂಟಲ್ ನಾಲೆಡ್ಜ್ ಗೆ ಅಥವಾ ಬ್ರೈನ್ ಗೆ ಸಂಬಂಧಪಟ್ಟಿದ್ದಂತಹ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಷ್ಟು ನಿಮ್ಗೆ ಕೇಳ್ಬೋದು, ಏನಂತ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ಲಾನಿಂಗ್ ಅಂತಂದ್ರೆ ಇಷ್ಟು ಪಾಯಿಂಟ್ ಗಳನ್ನ ಬರೆದು ಒಂದು 7 ಪಾಯಿಂಟ್ ಫಸ್ಟ್ ಮೀನಿಂಗ್ ಆಫ್ ಪ್ಲಾನಿಂಗ್ ಅಂತ ಬರೆದು ಅದಾದ್ಮೇಲೆ ಈ ಪಾಯಿಂಟ್ಸ್ ಗಳೆಲ್ಲ ಬರೆದು ಫೈನಲ್ ಆಗಿ ಒಂದು 2 ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗಿರುತ್ತೆ. ಸೊ ನಿಮ್ಗೆ ಪ್ಲಾನಿಂಗ್ ಫೀಚರ್ ಏನು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಹಾಗಾದ್ರೆ ಇದ್ರ ಇಂಪಾರ್ಟೆನ್ಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಏನ್ ಇಂಪಾರ್ಟೆನ್ಸ್ ಅಂತಂದ್ರೆ ಪ್ರಾಮುಖ್ಯತೆಗಳು. ಇದ್ರ ಪ್ರಾಮುಖ್ಯತೆ ಏನು ಪ್ಲಾನಿಂಗ್? ಹಾಗಾದ್ರೆ ಫಸ್ಟ್ ಪಾಯಿಂಟ್ ಅಲ್ಲಿ ನಿಮ್ಗೆ ಹೇಳ್ತಾ ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್ಸ್. ಏನು ಡೈರೆಕ್ಷನ್ಸ್ ಅಂತಂದ್ರೆ ಮಾರ್ಗಸೂಚಿಯನ್ನ ತೋರಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾವ ತರದ ಮಾರ್ಗಸೂಚಿಯನ್ನ ತೋರಿಸುತ್ತೆ? ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್, ಮಾರ್ಗಸೂಚಿಯನ್ನ ಸೂಚಿಸುತ್ತೆ. ಏನ್ ಮಾರ್ಗಸೂಚಿ ಅಂತಂದ್ರೆ
ಸಿ ನೀವು ನೆಕ್ಸ್ಟ್ ಇಯರ್ ಎಕ್ಸ್ಪಾನ್ಷನ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ. ನೀವು ಎಕ್ಸ್ಪಾನ್ಷನ್ ಮಾಡ್ತೀನಿ ಅಂತಂದ್ರೆ ನಿಮ್ ಹತ್ರ ಇಷ್ಟು ಕ್ಯಾಪಿಟಲ್ ಇರ್ಬೇಕಾಗ್ತದೆ, ನೀವು ಇಷ್ಟು ಎಂಪ್ಲಾಯ್ಮೆಂಟ್ ಗೆ ಕೊಡ್ಬೇಕಾಗುತ್ತೆ. ಎಂಪ್ಲಾಯ್ಮೆಂಟ್ ಮಾಡ್ತೀನಿ ಅಂತಂದಾಗ ಏನಾಗುತ್ತೆ, ನಿಮ್ಗೆ ಸ್ಯಾಲ್ರಿ ಕೊಡ್ಬೇಕಾಗುತ್ತೆ. ಸ್ಯಾಲ್ರಿ ಕೊಡ್ತೀನಿ ಅಂತಂದ್ರೆ ಇಷ್ಟು ಖರ್ಚು ಬರ್ತಾ ಹೋಗುತ್ತೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ, ಒಂದು ಲ್ಯಾಂಡ್ ತಗೊಳ್ಬೇಕಾಗುತ್ತೆ, ಒಂದು ಬಿಲ್ಡಿಂಗ್ ಬೇಕಾಗ್ತದೆ ಅದನ್ನ ಮಾಡಕ್ಕೆ. ಸೊ ಹಾಗೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ನೀವು ಯಾವ ಡೈರೆಕ್ಷನ್ ಅಲ್ಲಿ ಅಂತಂದ್ರೆ ಎಲ್ಲಿ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಪ್ರಾಫಿಟ್ ಆಗುತ್ತೆ, ಆ ತರ ಮಾರ್ಗಸೂಚಿಯನ್ನ ಅದು ತಿಳಿಸ್ಕೊಡುತ್ತೆ. ಇಷ್ಟು ವರ್ಷ ಈ ತರ ಪ್ರಾಫಿಟ್ ಮಾಡ್ತಾ ಬಂದಿದ್ದೀರಾ, ನೆಕ್ಸ್ಟ್ ಇನ್ಯಾವ ತರ ಪ್ರಾಫಿಟ್ ಮಾಡಿದ್ರೆ, ಯಾವ ಏರಿಯಾ ಮೇಲೆ ನೀವು ವರ್ಕ್ ಮಾಡಿದ್ರೆ ಅವಾಗ ನಿಮ್ಗೆ ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಅಥವಾ ಈಗ ಒಂದು ಏನಂತ ಅಂತಂದ್ರೆ ಯೂನಿಲಿವರ್ ಕಂಪನಿ ಇದೆ, ಅದು ಒಂದು ಬಹಳಷ್ಟು ಪ್ರಾಡಕ್ಟ್ ಗಳನ್ನ ತರ್ತಾ ಇದೆ. ಪ್ರತಿ ವರ್ಷನೂ ಏನ್ ಮಾಡುತ್ತೆ, ಬೇರೆ ಬೇರೆ ಹೊಸ ಸೆಗ್ಮೆಂಟ್ ಗಳನ್ನ ಅದು ಆಡ್ ಆನ್ ಮಾಡ್ತಾ ಹೋಗುತ್ತೆ. ಸೊ ಬೇರೆ ಇರ್ತಕ್ಕಂತಹ ಆಪ್ಷನ್ ಗಳು ಏನಿದೆ, ಬೇರೆ ಡೈರೆಕ್ಷನ್ ಮಾರ್ಗಸೂಚಿ, ಆ ಮಾರ್ಗಸೂಚಿಗಳನ್ನ ಅದು ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದು ಪ್ಲಾನಿಂಗ್ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಓಕೆನಾ. ಸೆಕೆಂಡ್ ಏನಂತಂದ್ರೆ ಪ್ಲಾನಿಂಗ್ ರಿಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಅನ್ಸರ್ಟನಿಟಿ ಅಂತಂದ್ರೆ ಏನು, ಅನಿಶ್ಚಿತತೆ. ಬರ್ಕೊಳ್ಳಿ, ಅನಿಶ್ಚಿತತೆ. ಏನು ಅನಿಶ್ಚಿತತೆ ಅಂತಂದ್ರೆ ನಮ್ಗೆ ಏನಾಗುತ್ತೆ ಅಂತಂತಂದ್ರೆ ಕಂಪ್ನಿಗಳೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ ರಿಸರ್ವ್ ಪಾಯಿಂಟ್ಸ್ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿರ್ತಾರೆ. ಪ್ರತಿ ವರ್ಷ ಬರ್ತಕ್ಕಂತಹ ಪ್ರಾಫಿಟ್ಸ್ ಅಲ್ಲಿ ಒಂದು ಸರ್ಟನ್ ಅಮೌಂಟ್ ನ ರಿಸರ್ವ್ ಫಂಡ್ ಆಗಿ ಎತ್ತಿರ್ತಾರೆ. ಏನಕ್ಕೆ ರಿಸರ್ವ್ ಫಂಡ್ ಆಗಿ ಎತ್ತಿರ್ತಾರೆ ಅಂತಂದ್ರೆ ಆಲ್ ಆಫ್ ಎ ಸಡನ್ ಏನಾದ್ರೂ ಅನ್ಸರ್ಟನಿಟಿ ಈವೆಂಟ್ಸ್ ಗಳು ನಡೀತು ಅಂತಂದ್ರೆ, ಈಗ ಕೋವಿಡ್ ಬರ್ಬಿಟ್ಟು ಕರೆಕ್ಟಾ. ಸೊ ಅದಾದ್ಮೇಲೆ ಪೆಂಡಮಿಕ್ ಬಂದಾದ್ಮೇಲೆ ಇನ್ನೂ ಏನಾದ್ರು ಡಿಸೀಸ್ ಗಳು ಬರುತ್ತು ಅಂತಂದ್ರೆ, ಫ್ಲಡ್ ಆಯ್ತು ಅಂತಂದ್ರೆ, ಅಥವಾ ಅರ್ಥಕ್ವೇಕ್ ಆಯ್ತು ಅಂತಂದಾಗ ಏನಾಗುತ್ತೆ, ಅವ್ರಿಗೆ ಲಾಸ್ ಆಗ್ಬಿಡುತ್ತೆ. ಈಗ ಕೋವಿಡ್ ಟೈಮ್ ಎಕ್ಸಾಂಪಲ್ ತಗೊಳ್ಳೋಣ. ಕೋವಿಡ್ ಟೈಮ್ ಅಲ್ಲಿ ಏನಾಗುತ್ತೋ, ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಯಾವ್ದು ಬಿಸ್ನೆಸ್ ಗಳೇ ರನ್ ಆಗ್ತಿರ್ಲಿಲ್ಲ, ಎಲ್ಲವೂ ನಿಂತೋಗ್ಬಿಡ್ತು, ಸ್ಟ್ರಕ್ ಆಯ್ತು ಕರೆಕ್ಟಾ. ಆಗ ಎಂಪ್ಲಾಯಿಗಳಿಗೆ ಲೈಫ್ ಲೀಡ್ ಮಾಡಕ್ಕೆ ಸಂಬಳ ಕೊಡ್ಬೇಕು ತಾನೆ. ಆಗ ಕೊಡ್ಬೇಕು ಅಂತಂದ್ರೆ ಅವ್ರು ದುಡ್ಡು ಇರ್ಬೇಕು. ಸೊ ದುಡ್ಡು ಇರ್ಬೇಕು ಅಂತಂದ್ರೆ ಆ ದುಡ್ಡನ್ನ ಒಂದ್ ಕಡೆ ಇಟ್ಟಿರ್ಬೇಕು. ಸೊ ಹಾಗೆ ಏನಾದ್ರೂ ಅನ್ಸರ್ಟನಿಟಿ ಬಂತು ಅಂತಂದಾಗ ಅದಕ್ಕೆ ಹೇಗೆಲ್ಲ ಡಿಸಿಷನ್ ಗಳನ್ನ ತಗೊಳ್ಬೇಕು, ಅಥವಾ ಅದಕ್ಕೆ ಅನ್ಸರ್ಟನಿಟಿ ಇರ್ತಕ್ಕಂತಹದಕ್ಕೆ ಏನೇನ್ ಪ್ಲಾನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ಪ್ಲಾನಿಂಗ್ ಮುಂಚೆನೆ ತಿಳಿಸ್ಕೊಟ್ಟಿರುತ್ತೆ ಅಂತ ಹೇಳ್ತಾ ಇದ್ರೆ ಅದು ಪ್ಲಾನಿಂಗ್ ನ ಇಂಪಾರ್ಟೆನ್ಸ್. ಮೂರನೇದು ಏನಂತಂದ್ರೆ ಪ್ಲಾನಿಂಗ್ ರಿಡ್ಯೂಸಸ್ ಓವರ್ಲ್ಯಾಪಿಂಗ್ ಅಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಏನು ಓವರ್ಲ್ಯಾಪಿಂಗ್ ಅಂತಂದ್ರೆ, ಈಗ ಒಂದು ಡಿಪಾರ್ಟ್ಮೆಂಟ್ ಅವರು ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಯಾವ್ದನ್ನ ಸ್ಲಿಪ್ಪರ್ ಮೇಕಿಂಗ್ ಕಂಪನಿ ಅಂತ ಅನ್ಕೊಳ್ಳೋಣ. ನಮ್ಗೆ ಶೂ ತಯಾರಿಸ್ತಾ ಇರ್ತಾರೆ ಅಂತಾನೆ ಅನ್ಕೊಳ್ಳೋಣ. ಒಂದು ಡಿಪಾರ್ಟ್ಮೆಂಟ್ ಅವರು ರೈಟ್ ಲೆಗ್ದು ಶೂನ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಅವರು ಲೆಫ್ಟ್ ಸೈಡ್ ಇಂದ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಿರ್ತಾರೆ, ಇನ್ನೊಂದು ಸೈಡಿನ ಶೂನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಈಗ ಎರಡು ಡಿಪಾರ್ಟ್ಮೆಂಟ್ ಅವರು ಒಂದೇ ತರದ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಸೇಮ್ ತರದೇ ಪ್ರಾಡಕ್ಟ್ ಆಗುತ್ತೆ. ಸೊ ಎರಡು ಮ್ಯಾಚ್ ಆಗ್ಬೇಕು ಅಂತಂದ್ರೆ ಎರಡೂ ಡಿಪಾರ್ಟ್ಮೆಂಟ್ ಅವರು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅವರು ಯಾವ ಕೆಲಸನ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಓವರ್ಲ್ಯಾಪಿಂಗ್ ಅಂದ್ರೆ ಒಂದೇ ತರದನ್ನ ಮತ್ತೆ ಮಾಡೋ ಅಂತಹದ್ದಾಗಿ ಅದನ್ನ ತಪ್ಪಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೇಸ್ಟ್ಫುಲ್ ಆಕ್ಟಿವಿಟಿನ, ಈಗ ಏನೋ ತುಂಬಾ ವೇಸ್ಟ್ ಆಗ್ತಾ ಇದೆ ಅಂತಂದ್ರೆ ಆ ಪ್ರಾಡಕ್ಟ್ ಇಂದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಅಲ್ಲಿಂದ ವೇಸ್ಟ್ ಏನಾದ್ರು ತುಂಬಾ ಕ್ರಿಯೇಟ್ ಆಗ್ತಿದೆ ಅಂದ್ರೆ ವೇಸ್ಟ್ ನ ಹೇಗೆ ರಿಡ್ಯೂಸ್ ಮಾಡ್ಬೋದು, ಅದನ್ನ ಹೇಗೆ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಅದು ಪ್ಲಾನಿಂಗ್ ಆಗುತ್ತೆ. ಪ್ಲಾನಿಂಗ್ ಮಾಡೋದ್ರಿಂದ ಅದು ನಮ್ಗೆ ವೇಸ್ಟ್ಫುಲ್ ಆಗಿರ್ಲಿ, ಓವರ್ಲ್ಯಾಪಿಂಗ್ ಒಂದ್ ಕೆಲ್ಸನ ಮತ್ತೆ ಅದನ್ನೇ ಮಾಡೋದಾಗಿರ್ಲಿ ತಪ್ಪಿಸ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ ಏನಂತಂದ್ರೆ ಪ್ಲಾನಿಂಗ್ ಪ್ರಮೋಟ್ ಇನೋವೇಟಿವ್ ಐಡಿಯಾ. ಇದೇನು, ಯಾವಾಗ್ಲೂ ಪ್ಲಾನ್ ಅನ್ನು ಡಿಸೈಡ್ ಮಾಡೋದೇನೆ ಮುಂಚೆನೆ ಡಿಸೈಡ್ ಮಾಡೋದ್ರಿಂದ ನಮ್ಗೆ ಏನಾದ್ರು ದುಡ್ಡು ಖರ್ಚಾಗ್ತಾ ಇರುತ್ತಾ, ಇನಿಷಿಯಲಿ ಏನು ಆಗಂಗಿಲ್ಲ ಕರೆಕ್ಟಾ. ಸೊ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಹೊಸ ಐಡಿಯಾಗಳು, ಇನೋವೇಟಿವ್ ಐಡಿಯಾಸ್ಗಳು ಬರುತ್ತೆ. ಹೊಸ ಐಡಿಯಾಗಳು ನಮ್ಗೆ ಬರ್ತಾ ಹೋಗುತ್ತೆ. ಹೊಸ ಐಡಿಯಾ ಬಂದಾಗ ಏನಾಗುತ್ತೆ, ನಾವ್ ಈ ತರ ಮಾಡಬೇಡ, ಈ ಬಿಸ್ನೆಸ್ಗೆ ಈಗ ನಿಮ್ಗೆ ಗೊತ್ತಿರುತ್ತೆ ಯಾವ ಬಿಸ್ನೆಸ್ ನ ಮಾಡಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ತುಂಬಾ ಬೂಮಿಂಗ್ ಇದೆ. ಸೊ ಆ ಮಾರ್ಕೆಟ್ಗೆ ನೀವು ಜಂಪ್ ಆಗಕ್ಕೆ ಟ್ರೈ ಮಾಡ್ತೀರಾ. ಯಾವ್ದಾದ್ರು ಲಾಸ್ ಇರೋಂತಹ ಬಿಸ್ನೆಸ್ ಮಾಡಕ್ ಟ್ರೈ ಮಾಡ್ತೀರಾ, ಖಂಡಿತ ಮಾಡಂಗಿಲ್ಲ. ಹಂಗಾಗಿ ಹೊಸ ಐಡಿಯಾ ಏನಿದೆ ಅಂತ ಹೊಸ ಐಡಿಯಾಗಳ ಮೇಲೆ ಅದು ಫೋಕಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ಲಾನಿಂಗ್ ಫೆಸಿಲಿಟೇಟ್ ಡಿಸಿಷನ್ ಮೇಕಿಂಗ್. ಏನ್ ಡಿಸಿಷನ್ ಮೇಕಿಂಗ್ ಅಂತಂದ್ರೆ, ಡಿಸಿಷನ್ ಮೇಕಿಂಗ್ ಅಂತಂದ್ರೆ ತೀರ್ಮಾನ
ತೀರ್ಮಾನ ಮಾಡಿಕೊಳ್ಳಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಏನು ನೆಕ್ಸ್ಟ್ ಇಯರ್ ಯಾವ ತರ ಇರ್ಬೇಕು, ನೆಕ್ಸ್ಟ್ ಇಯರ್ ಟಾರ್ಗೆಟ್ ನಮ್ದು 20% ಇದೆ, ಒಂದು ಬಿಲ್ಡಿಂಗ್ ತಗೊಳ್ಬೇಕು, ಒಂದು ಹೊಸದು ಪ್ಲಾಂಟ್ ಅನ್ನ ನಾವು ಹಾಕ್ಬೇಕು, ಒಂದು ಮಿಷನರಿಗಳನ್ನ ತಗೊಬರ್ಬೇಕು. ತುಂಬಾ ಕ್ಲೋಸ್ ಟು ಗೆದರ್ ಮಿಷನರಿನೇ ಒಂದೊಂದು ಇಂಡಸ್ಟ್ರಿಗಳಿಗೆ ಬೇಕಾಗತ್ತೆ. ಅಂತದ್ದು ಯಾವ ತರ ತಗೊಬರ್ಬೇಕು, ನಾವ್ ಈ ಸಲ ಎಷ್ಟು ಪ್ರಾಫಿಟ್ ಮಾಡಿದ್ರೆ ಮಾತ್ರ ಅವ್ನು ತಗೊಬರ್ಬೋದು ಅಂತ ಅನ್ಬಿಟ್ಟು ಮುಂದೆ ನಾವ್ ಯಾವ ತರ ಎಕ್ಸ್ಪಾನ್ಷನ್ ಮಾಡ್ಬೋದು ಅಂತ ಅನ್ಬಿಟ್ಟು ಈಗ್ಲೇ ಡಿಸಿಷನ್ ಮಾಡ್ಕೊಳಕ್ಕೆ ಒಂದು ಅನ್ಸರ್ಟಿನಿಟಿ ಬಂತು ಅಂತಂದ್ರೆ ಹೇಗೆ ನಾವು ಆ ಟೈಮಲ್ಲಿ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಎಲ್ಲವನ್ನೂ ಕಂಪ್ಲೀಟ್ ಆಗಿ ಡಿಸಿಷನ್ ಮಾಡಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರೆ. ಪ್ಲಾನಿಂಗ್ ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ ಆಫ್ ಕಂಟ್ರೋಲಿಂಗ್. ಏನು ಏನಾದ್ರೂ ಆರ್ಗನೈಸೇಷನ್ ನಲ್ಲಿ ಕೈ ತಪ್ಪಿ ಹೋಗ್ತಾ ಇದೆ ಕೆಲಸಗಳು ಅಂತಂತಂದ್ರೆ, ಈಗ ಲಾಸ್ ಕಡೆಗೆ ಹೋಗ್ತಾ ಇದೆ ಅಂತಂತಂದ್ರೆ ಅವಾಗ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಅವರು ಬಿಸ್ನೆಸ್ ಲಾಸ್ ಹೋಗ್ತಾ ಇದೆ, ಸೊ ಇದನ್ನ ಪ್ರಾಫಿಟ್ ಮೋಟಿವ್ ಮತ್ತೆ ಎತ್ಕೋಗ್ಬೇಕು ಅಂತಂತಂದ್ರೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ಆಲ್ಟರ್ನೇಟಿವ್ ಆಪ್ಷನ್ ಇದೆ, ಸ್ಟ್ಯಾಂಡರ್ಡ್. ಆಮೇಲೆ ಇನ್ನೂ ಒಂದೇನಂತಂದ್ರೆ ನಾವ್ ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ, ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಇಲ್ಲಿ ತುಂಬಾ ಖರ್ಚಾಗ್ತಿದೆ, ಆ ಖರ್ಚುಗಳನ್ನೆಲ್ಲ ಹೇಗ್ ಕಮ್ಮಿ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಒಂದು ಸ್ಟ್ಯಾಂಡರ್ಡ್ ನ ಫಿಕ್ಸ್ ಮಾಡುತ್ತೆ. ಯಾವ್ದಕ್ಕೆ ಯಾವ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಇಡೀ ಆರ್ಗನೈಸೇಷನ್ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಂತಂದ್ರೆ ಅದಕ್ಕೆ ಸ್ಟ್ಯಾಂಡರ್ಡ್ ಏನ್ ಬೇಕು ಅದನ್ನ ಫಿಕ್ಸ್ ಮಾಡಕ್ಕೆ ಪ್ಲಾನಿಂಗ್ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಗೈಸ್, ಈ 6 ಪಾಯಿಂಟ್ಸ್ ಗಳನ್ನು ನೀವು ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತಂದ್ರೆ ಈ ಪಾಯಿಂಟ್ಸ್ ಗಳನ್ನೆಲ್ಲ ಬರ್ದು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಫಸ್ಟ್ ಮೀನಿಂಗ್ ಬರ್ಬೇಕು ಪ್ಲಾನಿಂಗ್ ಇಂಪಾರ್ಟೆನ್ಸ್ ಅಂತ ಅಂದ್ಬಿಟ್ಟು ಪಾಯಿಂಟ್ ಬರ್ಬೇಕು. ನಿಮ್ಗೆ ಸಿಮಿಲರ್ ಇದೆ, ಫೀಚರ್ ಅದೇ ಇದೆ, ಇಂಪಾರ್ಟೆನ್ಸ್ ಅಲ್ವೇ ಒಂದ್ 2-3 ಪಾಯಿಂಟ್ ಗಳು ಸಿಮಿಲಾರಿಟೀಸ್ ಇರುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ಕಲ್ತ್ರಿ ಅಂತಂದ್ರೆ ನೀವು 4 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಂಪಾರ್ಟೆನ್ಸ್ ಇಲ್ಲಿಗೆ ಆಯ್ತು. ಹಾಗಾದ್ರೆ ಪ್ಲಾನಿಂಗ್ ಲಿಮಿಟೇಷನ್ಸ್ ಗಳಿಗೆ ಏನೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಏನು ಪ್ಲಾನಿಂಗ್ ಲಿಮಿಟೇಷನ್ ಅಂತಂದ್ರೆ ಅದು ಒಂದು ಬೌಂಡ್ರಿಲೇ ವರ್ಕ್ ಮಾಡ್ಬೇಕಾಗತ್ತೆ ಲಿಮಿಟೇಷನ್ಸ್ ಗಳು. ಸೊ ಆ ತರದ್ದು ಪ್ಲಾನಿಂಗ್ ಏನು ಲಿಮಿಟೇಷನ್ಸ್ ಗಳು ಅನ್ನೋದನ್ನ ನೋಡೋಣ. ಪ್ಲಾನಿಂಗ್ ಲೀಡ್ ಟು ರಿಜಿಡಿಟಿ ಅಂತಂದ್ರೆ ಏನು, ನಿಯಂತ್ರಣ. ಕೆಲವು ಸಲ ಎಷ್ಟೇ ಪ್ಲಾನ್ ಮಾಡಿರ್ಬೋದು, ಬಟ್ ಪ್ಲಾನು ನಾವು ಅನ್ಕೊಂಡಂಗೆ ಇರೋದಿಲ್ಲ. ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ನಮ್ಗೆ ಬಹಳಷ್ಟು ಚಾಲೆಂಜಸ್ ಗಳು ಬರ್ಬೋದು. ನಾವಂತ ಅನ್ಕೊಂಡಿರ್ತೀವಿ, ಸೊ ನಮ್ಮ ಟಾರ್ಗೆಟ್ ಇರುತ್ತೆ ಒಂದು ಎಂಪ್ಲಾಯಿನ ಅಪಾಯಿಂಟ್ ಮಾಡ್ಕೋಬೇಕು ಅಂತಂದ್ರೆ ನಮ್ ಬಜೆಟ್ ಇರುತ್ತೆ, ಇಷ್ಟರಿಂದ ಇಷ್ಟರೊಳಗೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ನಮ್ಗೆ ಎಂಪ್ಲಾಯೀಸ್ ಸಿಗದೆ ಹೋದ್ರೆ ಓಕೆ, ರಾ ಮೆಟೀರಿಯಲ್ ನಾವ್ ಈ ಪ್ರೈಸ್ ಇಂದ ಈ ಪ್ರೈಸ್ ಒಳಗೆ ತಗೊಬಂದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ, ಇಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ಆಗಿರುತ್ತೆ. ರಾ ಮೆಟೀರಿಯಲ್ ಪ್ರೈಸ್ ಗಳೇ ಹೈಕ್ ಆಗ್ಬಿಟ್ರೆ ಸೊ ಆಗ ಏನ್ ಹೇಳ್ತಾ ಇದೆ ಅಂತಂದ್ರೆ ಕೆಲವು ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಅಂತ. ನೀವ್ ಮುಂಚೆ ಏನೋ ಒಂದ್ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಪ್ಲಾನ್ ಮಾಡ್ಬೇಕಾದ್ರೆ ಅದು ಈಸಿ, ಆದ್ರೆ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಅದು ಕಷ್ಟ ಆಗ್ಬೋದು. ಸೊ ಅದು ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ ಅಂತಂದ್ರೇನು, ಕೆಲವು ಸಲ ನಿಯಂತ್ರಣಕ್ಕೆ ಸಿಗದೆ ಇರ್ಬೋದು, ಕಷ್ಟದ ಪರಿಸ್ಥಿತಿಗಳಿಗೆ ಸಿಗಾಕಿಸ್ಬೋದು. ಅದು ಪ್ಲಾನಿಂಗ್ ನ ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಲಿಮಿಟೇಷನ್ಸ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಡೈನಾಮಿಕ್ ಎನ್ವೈರನ್ಮೆಂಟ್. ಡೈನಾಮಿಕ್ ಅಂತಂದ್ರೆ ಏನು, ಎಲ್ಲಾ ಟೈಮಲ್ಲೂ ಎಲ್ಲಾ ಸಿಚುವೇಶನ್ ಗಳಲ್ಲೂ ವರ್ಕ್ ಆಗಲ್ಲ. ಈಗ ಬೇರೆ ಪ್ರತಿ 5 years ಒಂದ್ಸಲ ಈಗ ಗೌರ್ಮೆಂಟ್ ಸ್ಟೇಬಲ್ ಇಲ್ಲ ಅಂತಂದ್ರೆ ಎಲೆಕ್ಷನ್ ಮತ್ತೆ ನಡೀತಾ ಇತ್ತು ಅಂತಂದಾಗ ಏನಾಗುತ್ತೆ, ಹೊಸ ಗೌರ್ಮೆಂಟ್ ಗಳು ಬರ್ತಾಗುತ್ತೆ. ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ ಅಂತಂದ್ರೆ ಬಿಸ್ನೆಸ್ ಸ್ಮೂತ್ ಆಗಿ ರನ್ ಆಗಕ್ ಸಾಧ್ಯ ಇಲ್ಲ. ಲೀಗಲ್ ಎನ್ವೈರನ್ಮೆಂಟ್ ಅಲ್ಲಿ ಏನಾದ್ರೂ ನ್ಯಾಯಗಳು ಹೊಸ ಕಾನೂನುಗಳು ಬರ್ತಾ ಇದೆ ಅಂತಂದ್ರೆ ಬಿಸ್ನೆಸ್ ಮಾಡಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ತರ ಸೋಷಿಯಲ್ ಏನಾದ್ರು ಫ್ಯಾಕ್ಟರ್ ಗಳು ಇಂಪ್ಲಿಮೆಂಟ್ ಆಯ್ತು, ಬೇರೆ ಚೇಂಜಸ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ತಕ್ಕನಾಗಿ ಬಿಸ್ನೆಸ್ ಕೂಡ ಚೇಂಜ್ ಆಗ್ಬೇಕಾಗಿದೆ. ಸೊ ಬಿಸ್ನೆಸ್ ಯಾವತ್ತೂ ಬೇರೆ ಎನ್ವೈರನ್ಮೆಂಟ್ ಜೊತೆ ಅದು ಡೀಲ್ ಮಾಡ್ಬೇಕಾಗುತ್ತೆ. ಲಾಸ್ಟ್ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಬಿಸ್ನೆಸ್ ಎನ್ವೈರನ್ಮೆಂಟ್ ಬಿಸ್ನೆಸ್ ಯಾವ್ಯಾವ ಫ್ಯಾಕ್ಟರ್ ಜೊತೆ ಡೀಲ್ ಮಾಡುತ್ತೆ ಅಂತ ಅನ್ಬಿಟ್ಟು. ಸೊ ಬೇರೆ ಸಿಚುವೇಶನ್ ನಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ. ಸೊ ಅಂತ ಬೇರೆ ನೀವ್ ಎಷ್ಟೇ ಪ್ಲಾನ್ ಮಾಡಿದ್ರು ಸಿಚುವೇಶನ್ ಬೇರೆ ಆದಾಗ ಅಂತ ಕಡೆ ಆ ಪ್ಲಾನ್ ವರ್ಕ್ ಆಗದೆ ಇರ್ಬೋದು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಡೈನಾಮಿಕ್ ಎನ್ವೈರನ್ಮೆಂಟ್ ಅಲ್ಲಿ ನೀವ್ ಎಷ್ಟೇ ಪ್ಲಾನ್ ಇತ್ತು ಅಂತಂದ್ರೆ ಅದು ಎಕ್ಸಿಕ್ಯೂಷನ್ ಗೆ ಆಗದೆ ಇರ್ಬೋದು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಥರ್ಡ್ ಪಾಯಿಂಟ್ ಏನಂತಂದ್ರೆ ಪ್ಲಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ. ಏನು ಪ್ಲಾನಿಂಗ್ ಮುಂಚೆನೆ ಎಲ್ಲ ಪ್ರಿಪೇರ್ ಮಾಡಿದೀವಿ ಅಂತ ಹೇಳ್ತಾ ಇದೆ, ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಪಾಯಿಂಟ್, ಪ್ಲಾನಿಂಗ್ ಕ್ರಿಯೇಟಿವಿಟಿನ ಕಮ್ಮಿ ಮಾಡ್ತಾ ಇದೆ ರೆಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಯಾವ ತರ ಕಮ್ಮಿ ಮಾಡುತ್ತೆ? ಈಗ ನೋಡಿ ಇಲ್ಲಿ ನಾವು ಹೇಳ್ದು ಏನಂತ ಅಂದ್ಬಿಟ್ಟು ಆಗ ನಾವು ಏನೇ ಪ್ಲಾನ್ ಮಾಡಿರ್ಬೋದು, ಆ ಟೈಮ್ ಅಲ್ಲಿ ಏನಂತಂದ್ರೆ ಒಂದ್ 4 ಜನ ಕುತ್ಕೊಂಡು ನಾವ್ ಈ ತರ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿರ್ಬೋದು. ಬಟ್ ಈಗ ಪಾರ್ಟ್ನರ್ಶಿಪ್ ಅಲ್ಲಿ ಒಂದ್ 5-6 ಜನ ಇರ್ಬೋದು. 5-6 ಜನದಲ್ಲಿ ಮೇನ್ ಒಂದ್ 2 ಕುತ್ಕೊಂಡು ಡಿಸೈಡ್ ಮಾಡಿರ್ತಾರೆ.
ಅದ್ರಲ್ಲಿ ಇನ್ 3 ಜನ ಏನೋ ಇನ್ವಾಲ್ವ್ ಆಗಿರಲ್ಲ. ಅವಾಗ ಏನಾಗುತ್ತೆ, ಇಲ್ಲಿ ಇನ್ 3 ಜನ ಯಾರು ಇರ್ಬೋದಲ್ಲ ಅವ್ರದ್ದು ಪಾರ್ಟಿಸಿಪೇಷನ್ ಇಲ್ಲದೆ ಇದ್ದಾಗ ಇನ್ನೂ ಚೆನ್ನಾಗಿ ಬಿಸ್ನೆಸ್ ನ ಮಾಡ್ಬೋದಾಗಿತ್ತೇನೋ. ಅವ್ರ ಕ್ರಿಯೇಟಿವಿಟಿ ಅಲ್ಲಿ ಏನಾಯ್ತು, ಕಮ್ಮಿ ಆಯ್ತು. ಈಗ ಇಬ್ರು ಮಾತ್ರ ಡಿಸೈಡ್ ಮಾಡ್ಬೇಕು, 4 ಜನ ಕುತ್ಕೊಂಡಾಗ ಡಿಸೈಡ್ ಮಾಡ್ಬೇಕು, ಅನುಕೂಲ ಎಷ್ಟಾಗ್ತಿತ್ತು, ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಹೇಳ್ತಾ ಬರೋರು. ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗ್ಬೋದಿತ್ತೇನೋ. ಅದಾದ್ಮೇಲೆ ಹೊಸ ಮೆಥಡಾಲಜಿ ಏನಾದ್ರು ಇತ್ತು ಅಂತಂದ್ರೆ ಅವರು ಸಜೆಷನ್ಸ್ ನ ಕೊಡ್ತಾ ಇದ್ರು. ಬಟ್ ಇಲ್ಲಿ ಮಾಡಕ್ ಆಗ್ತಾ ಇಲ್ಲ, ಅದು ಕ್ರಿಯೇಟಿವಿಟಿನ ಕಮ್ಮಿ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ನೆಕ್ಸ್ಟ್ 4th ಪಾಯಿಂಟ್ ಯಾವ್ದಂತಂದ್ರೆ ಪ್ಲಾನಿಂಗ್ ಇನ್ವಾಲ್ವ್ ಹ್ಯೂಜ್ ಕಾಸ್ಟ್. ಇದು ತುಂಬಾ ದೊಡ್ಡ ಪ್ಲಾನ್ ಮಾಡ್ತೀನಿ ಅಂತಂದ್ರೆ ನಾವು ಕುತ್ಕೊಂಡು ಮಾಡೋ ಅಂತಂದು ತುಂಬಾ ಈಸಿ. ಆದ್ರೆ ಒಂದು ಡಾಕ್ಯುಮೆಂಟೇಶನ್ ಅಲ್ಲಿ ನಾವು ಪ್ಲಾನಿಂಗ್ ಕೊಡ್ಬೇಕು, ನಾವ್ ಇದೇ ತರ ಕೆಲಸ ಮಾಡ್ತೀವಿ, ಹೀಗೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಆ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಅಲ್ಲೇನೆ ರಿಪೋರ್ಟ್ ಗಳನ್ನ ಬರಿಬೇಕಾಗುತ್ತೆ. ಆ ರಿಪೋರ್ಟ್ ಬರಿಬೇಕು ಅಂತಂದ್ರೆ ಸುಮ್ನೆ ಬರೀಬೇಕಾಗತ್ತಾ, ಎಕ್ಸ್ಪರ್ಟ್ ಇದ್ದರೆ ಬರಿಬೇಕಾಗುತ್ತೆ. ಮತ್ತೆ ಒಳ್ಳೆ ಚೆನ್ನಾಗಿ ಯಾರು ಆ ಏರಿಯಾದಲ್ಲಿ ನಾಲೆಡ್ಜ್ ಇದೆ ಅಂತ ಪರ್ಸನ್ ಹತ್ರನೇ ಬರೆಸ್ಬೇಕಾಗತ್ತೆ. ಅದಕ್ಕೆ ಸುಮ್ನೆ ಮಾತಲ್ಲಿ ಬರೆದ್ರೆ ಆಗುತ್ತಾ, ಅದಕ್ಕೆ ಎವಿಡೆನ್ಸ್ ಗಳನ್ನ, ಪ್ರೂಫ್ ಗಳನ್ನ, ಡೇಟಾಗಳನ್ನ ಕೊಡ್ಬೇಕಾಗತ್ತೆ. ಅಷ್ಟನ್ನೆಲ್ಲ ಕೊಟ್ಟು ಮಾಡಿಸ್ತಾರೆ ಅಂತಂದ್ರೆ ಒಳ್ಳೆ ವ್ಯಕ್ತಿ ಹತ್ರನೇ ಮಾಡಿಸ್ಬೇಕಾಗತ್ತೆ. ಅವರಿಗೆ ಒಳ್ಳೆ ಪ್ರೈಸ್ ಕೊಟ್ರೆ ಮಾತ್ರನೇ ಅವ್ರು ಮಾಡ್ಕೊಡ್ತಾರೆ. ಹಾಗಾಗಿ ಅಂತ ಪ್ಲಾನ್ ಗಳಿಗೆ ತುಂಬಾ ಖರ್ಚು ಜಾಸ್ತಿ ಬರುತ್ತೆ. ಪ್ಲಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್, ಅದಕ್ಕೆ ಖರ್ಚು ತುಂಬಾ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇನ್ನೂ ಒಂದು ಬೇರೆ ಆಯಾಮದಲ್ಲಿ ನಾವು ನೋಡ್ಬೋದು, ಏನಂತಂದ್ರೆ ನಾವು ಮಿಷನರಿ ಈ ಪ್ರೈಸಿಗೆ ತಗೊಬರೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿರ್ತೀವಿ. ನೆಕ್ಸ್ಟ್ ಇಯರ್ ಮಾಡೋ ಅಷ್ಟೊತ್ತಿಗೆ ನೀವು ಈ ವರ್ಷ ಮುಂದಿನ ವರ್ಷ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವರ್ಷ ಆ ಮಿಷನರಿಗೆ ಎಷ್ಟು ಪ್ರೈಸ್ ಅಂತ ಅನ್ಕೊಂಡಿರ್ತೀರಾ. ಮುಂದಿನ ವರ್ಷ ಹೋಗಿ ನೋಡೋ ಅಷ್ಟೊತ್ತಿಗೆ ಆ ಮಿಷನರಿ ಪ್ರೈಸ್ ಇನ್ನೂ ಹೈಕ್ ಆಗ್ಬಿಟ್ಟಿತ್ತು ಅಂತಂದಾಗ ಏನಾಗುತ್ತೆ, ಅದ್ರದ್ದು ಏನೋ ಕಾಸ್ಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಹಾಗೆ ಪ್ಲಾನಿಂಗ್ ಅಲ್ಲಿ ಕಾಸ್ಟ್ ಗಳು ವೇರಿ ಆಗ್ತಾ ಇರುತ್ತೆ. ಹಾಗೆ ಪ್ಲಾನಿಂಗ್ ಗೆ ಬೇಕಾದಂತಹ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ಮೇನ್ ಟಾಪಿಕ್. ಅದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಪ್ಲಾನಿಂಗ್ ಇದೆ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಈಗ ನೋಡಿ, ಇಲ್ಲಿ ನಾನೇನೋ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಅದು ಮೆಂಟಲಿ ನಾನು ವರ್ಕ್ ಮಾಡುದು. ಪ್ಲಾನಿಂಗ್ ಅಂತ ಅನ್ನೋದು ಮೆಂಟಲ್ ಎಕ್ಸರ್ಸೈಸ್ ಅಂತ ಅನ್ಬಿಟ್ಟು ನೋಡಿದ್ವಿ, ಬ್ರೈನಿಗೆ ಕೊಡ್ತಕ್ಕಂತಹ ಕೆಲಸ ಅಂತ ಅನ್ಬಿಟ್ಟು. ನೀವು ಬ್ರೈನಿಗೆ ಕೆಲಸ ಕೊಡ್ತಾ ಕುತ್ಕೊಂಡಾಗ ಏನಾಗುತ್ತೆ, ನೀವು ಕುತ್ಕೊಂಡು ಅಲ್ಪನೆ ಮಾಡ್ತಾ ಇರ್ತೀರಾ, ನಾವ್ ಈ ತರ ಬಿಸ್ನೆಸ್ ಮಾಡ್ಬೇಕು, ಈ ತರ ಮಾಡ್ಬೇಕು, ಪ್ಲಾನ್ ಮಾಡ್ತಾ ಇರ್ತೀರಾ. ಸೊ ಅಂತ ಟೈಮಲ್ಲಿ ಏನಾಗ್ತಾ ಇರುತ್ತೆ, ನಿಮ್ದು ಟೈಮ್ ಹೋಗ್ತಾ ಇರುತ್ತೆ, ಕರೆಕ್ಟಾ. ಸೊ ಅದೇ ಟೈಮ್ ನ ನೀವು ಬೇರೆ ಕಡೆ ವರ್ಕ್ ಮಾಡ್ತಿದ್ರೆ ಏನಾಗ್ತಿತ್ತು, ಕೆಲಸ ಆಗ್ತಿತ್ತು. ಬಟ್ ಇಲ್ಲಿ ಏನಾಗ್ತದೆ, ನೀವು ಪ್ಲಾನ್ ಮಾಡಕ್ಕೇನೆ ಸಮಯ ಹೋಗ್ತಾ ಇದೆ. ಇದು ಟೈಮ್ ಕನ್ಸ್ಯೂಮಿಂಗ್, ಸಮಯನ ತುಂಬಾ ರಿಕ್ವೈರ್ಮೆಂಟ್ ಮಾಡುತ್ತೆ, ಸಮಯನ ಖರ್ಚು ಮಾಡುತ್ತೆ ಪ್ಲಾನಿಂಗ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬಟ್ ಒಂದ್ ನೆನಪಿರ್ಲಿ, ಯಾವುದೇ ಒಂದು ಗುಡ್ ಪ್ಲಾನ್ ಇದ್ರೆ ಮಾತ್ರನೇ ಒಂದು ಟಾರ್ಗೆಟ್ ನ ಅಚೀವ್ ಮಾಡಕ್ಕೆ ಸಾಧ್ಯ. ಪ್ಲಾನ್ ಇಲ್ಲದೆ ಹೋದ್ರೆ ಏನು ಮಾಡಕ್ ಆಗೋದಿಲ್ಲ. ಈಗ ನೀವು ನಿಮ್ ಏರಿಯಾದಿಂದ ಇನ್ನೊಂದು ಏರಿಯಾಗ ಹೋಗ್ಬೇಕು, ಅಥವಾ ನಿಮ್ಮ ಪೇರೆಂಟ್ಸ್ ಗಳು ನಿಮ್ಮನ್ನ ಯಾವ್ದೋ ಬೇರೆ ಸ್ಟೇಟಿಗೆ ಕರ್ಕೊ ಹೋಗ್ತಿದ್ರೆ, ಅಥವಾ ಯಾವ್ದೋ ಒಂದು ಪ್ಲೇಸಿಗೆ ಕರ್ಕೊ ಹೋಗ್ತಾ ಇದಾರೆ ಅಂತಂದ್ರೆ ಯಾವ ರೂಟಲ್ಲಿ ಹೋದ್ರೆ ಅನುಕೂಲ ಅಂತ ಅನ್ನೋದು ಅವ್ರಿಗೆ ಐಡಿಯಾ ಇರ್ಬೇಕು. ಇಲ್ಲ ಅಂತಂದ್ರೆ ಈಗ ನೀವು ಸಮ್ಮರ್ ಹಾಲಿಡೇಸ್ಗೋ, ದಸರಾ ಹಾಲಿಡೇಸ್ಗೋ ಎಲ್ಲೋ ಟ್ರಿಪ್ ಹೋಗ್ತೀರಾ. ಟ್ರಿಪ್ ಹೋಗ್ಬೇಕಾದ್ರೆ ಮುಂಚೆನೆ ಡಿಸೈಡ್ ಮಾಡ್ಕೊಂಡಿರ್ತಾರೆ ಇಂತಿಂತ ಪ್ಲೇಸ್ಗೆ ಹೋಗ್ಬೋಣ ಅಂತ ಅನ್ಬಿಟ್ಟು. ಸೊ ಅಂತ ಟೈಮಲ್ಲಿ ಏನಾದ್ರು ಅಲ್ಲಿ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವ್ರು ಆಲ್ಟರ್ನೇಟಿವ್ ನೋಡ್ಕೊಳ್ತಾರೆ. ಬಟ್ ಏನಾಗುತ್ತೆ ಅಂತಂದ್ರೆ ಕುತ್ಕೊಂಡು ಬರೀ ಯೋಚನೆ ಮಾಡ್ತಾನೆ ಕುತ್ಕೊಂಡ್ರೆ ಪ್ಲೇಸ್ ನೋಡ್ಕೊ ಬರಕಾಗುತ್ತಾ, ಖಂಡಿತ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಪ್ಲಾನಿಂಗ್ ಅಂತ ಅನ್ನೋದು ಖರ್ಚು ಆಗುತ್ತೆ, ಟೈಮ್ ಬೇಕಾಗುತ್ತೆ, ಅದನ್ನ ಮಾಡ್ಲಿಕ್ಕೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್. ಏನಾಗುತ್ತೆ, ಪ್ಲಾನಿಂಗ್ ಯಾವತ್ತೂ ಸಕ್ಸಸ್ ಕೊಟ್ಟೇ ಕೊಡುತ್ತೆ ಅಂತ 100% ಗ್ಯಾರಂಟಿ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ಏನಕ್ಕೆ, ನೀವು ಒಂದು ಪ್ಲಾನ್ ಮಾಡಿರ್ತೀರಾ, ಈ ವರ್ಷ ನಾವು ಬಿಸ್ನೆಸ್ ನ ಮುಂದಿನ ವರ್ಷ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಇನ್ನ 5 ಇಯರ್ಸ್ ಒಳಗೆ ನಮ್ಮ ಟಾರ್ಗೆಟ್ ಈ ತರ ಅಚೀವ್ಮೆಂಟ್ ಆಗಿರುತ್ತೆ ಅಂತ ಅನ್ಬಿಟ್ಟು. ಆದ್ರೆ ನೀವು ಫಸ್ಟ್ ಇಯರ್ ಏನೋ ಸ್ಮೂತ್ ಆಗಿ ರನ್ ಮಾಡ್ತೀರಾ, ಒಂದ್ ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಸೆಕೆಂಡ್ ಯಾವ್ದು ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜ್ ಮಾಡ್ಬಿಟ್ರು, ನೀವು ಟ್ಯಾಕ್ಸ್ ನ ಜಾಸ್ತಿ ಖರ್ಚು ಮಾಡ್ಬೇಕಾಯ್ತು. ಹೋಗ್ಲಿ, ನೀವೇನೋ ಒಂದು ಟ್ರೆಂಡ್ ಪ್ರಾಡಕ್ಟ್ ಕೊಡ್ತಾ ಇದೀರಾ, ಆ ಟ್ರೆಂಡ್ ಹೊರಟೋಗ್ಬಿಡ್ಬೋದು. ಎರಡು, ಇನ್ನ ಏನಂತಂದ್ರೆ ನಿಮ್ಮ ಕಾಂಪಿಟೇಟರ್ ಬಂದ್ಬಿಡ್ಬೋದು, ಕಾಂಪಿಟೇಟರ್ ನಿಮ್ಗಿಂತ ಕಡಿಮೆ ಪ್ರೈಸ್ ಅಲ್ಲಿ ಕೊಟ್ಬಿಡ್ಬೋದು. ಸೊ ಈ ತರ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಪ್ಲಾನ್ ನೀವು ಏನೇ ಮಾಡಿದ್ರು 100% ಅದಕ್ಕೆ ಗ್ಯಾರಂಟಿ ಕೊಡಕ್ಕಾಗಲ್ಲ, ಅದು ಸಕ್ಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದಾರೆ. ಸೊ ನಿಮ್ಗೆ ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಅಂತ ಅಂತಂದ್ರೆ ಇಷ್ಟು ಪಾಯಿಂಟ್ ಗಳನ್ನ ಬರೆದ್ಬಿಟ್ಟು ಈ 6 ಪಾಯಿಂಟ್ ಬರೆದು ಪಾಯಿಂಟ್ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗಿರುತ್ತೆ. ಇದು ಮ್ಯಾಕ್ಸಿಮಮ್ ಅಂತಂದ್ರೆ ಇದನ್ನು 4 ಮಾರ್ಕ್ಸ್ ಗೆ ಕೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಏನು, ಪ್ಲಾನಿಂಗ್ ಅಲ್ಲಿ ಇರ್ತಕ್ಕಂತಹ ಪ್ರೋಸೆಸ್ ಯಾವ್ಯಾವ್ದು. ಪ್ರೋಸೆಸ್ ಅಂತಂದ್ರೆ ಏನು, ಸ್ಟೆಪ್ಸ್ ಅಂತ ಅಂದ್ಬಿಟ್ಟು ಪ್ರೋಸೆಸ್ ಅಥವಾ ಸ್ಟೆಪ್ಸ್ ಅಂತಾನು ನಾವು ಕನ್ಸಿಡರ್ ಮಾಡ್ಬೋದು. ಪ್ಲಾನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇರ್ತಕ್ಕಂತಹ ಸ್ಟೆಪ್ಸ್ ಗಳು 1 by 1, ಏನ್ನ ಫಸ್ಟ್ ಮಾಡ್ಬೇಕು, ಯಾವ್ದನ್ನ ಸೆಕೆಂಡ್ ಮಾಡ್ಬೇಕು, ಈ ತರ
ಪ್ಲಾನಿಂಗ್, ಒಂದು ಯೋಜನೆ ರೂಪಿಸಕ್ಕೆ ಇರ್ತಕ್ಕಂತಹ ಸ್ಟೆಪ್ಸ್ ಗಳು ಏನೇನು ಅನ್ನೋದನ್ನ ನೋಡೋಣ ಗೈಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಫೀಚರ್, ಆಬ್ಜೆಕ್ಟಿವ್, ಇಂಪಾರ್ಟೆನ್ಸ್, ಲಿಮಿಟೇಷನ್ಸ್ ಗಿಂತ ಈ ಕ್ವಶನ್ ನ 4 ಮಾರ್ಕ್ಸ್ ಗೆ ಎಕ್ಸಾಮ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಪಾಯಿಂಟ್ ಗಳು ತುಂಬಾ ಕಡಿಮೆನೆ ಇದೆ, ಸೊ ಈಸಿಯಾಗಿ ನೆನ್ಪಿಟ್ಕೋಬಹುದು. ಯಾವ್ಯಾವ ತರದ ಅಂತಂದ್ರೆ, ನೀವು ಫಸ್ಟ್ ಲೆಟರ್ ಏನಿದೆಯಲ್ಲ SDIESIF ಅಂತ ಅಂದ್ಬಿಟ್ಟು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಈ 7 ಪಾಯಿಂಟ್ಸ್ ಗಳು ಅದು ಫಸ್ಟ್ ಲೆಟರ್ ಈಸಿಯಾಗಿ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾದ್ರೆ ಅನುಕೂಲ ಆಗುತ್ತೆ. ಫಸ್ಟ್ ಯಾವುದು? ಎಸ್ ಅಂತ ಅಂದ್ರೇನು? ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಏನು ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂತಂದ್ರೆ, ಆಬ್ಜೆಕ್ಟಿವ್ ಅಂತಂದ್ರೆ ಏನು ಆಗ್ಲೇನೆ ನಾವು ಹೇಳಿದೀವಿ. ಏನ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ ಅಂತಂದ್ರೆ, ಆಬ್ಜೆಕ್ಟಿವ್ ಅಂತಂದ್ರೆ ಒಂದು ಗುರಿಯನ್ನ ಇಟ್ಕೊಳ್ಳಕ್ಕೆ, ಉದ್ದೇಶವನ್ನ ಇಟ್ಕೊಳುತ್ತೆ. ಯಾರು ಉದ್ದೇಶವನ್ನ ಇಟ್ಕೊಳ್ತಾರೆ ನೋಡಿ, ಇಲ್ಲಿ ಬಿಸ್ನೆಸ್ ಅಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿರ್ತೀರಾ, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಆರ್ಗನೈಸೇಷನ್ ಅಂತ ಸ್ಟೆಪ್ಸ್ ಗಳು ಇರುತ್ತೆ. ಓಕೆನಾ? ಲೆವೆಲ್ ಗಳು ಇರುತ್ತೆ ಆಪರೇಷನ್ ಲೆವೆಲ್ ಅದು. ಈ ಆಬ್ಜೆಕ್ಟಿವ್ ನ ಯಾವತ್ತು ಫಿಕ್ಸ್ ಮಾಡ್ತಕ್ಕಂತಹದ್ದು ಟಾಪ್ ಮ್ಯಾನೇಜ್ಮೆಂಟ್ ಅವರೇ ಆಗಿರ್ತಾರೆ. ಸೊ ಟಾಪ್ ಮ್ಯಾನೇಜ್ಮೆಂಟ್ ಅವರು ಒಂದು ಆಬ್ಜೆಕ್ಟಿವ್ ನ ಇಡ್ತಾರೆ, ನಾವ್ ಈ ತರ ಬಿಸ್ನೆಸ್ ಮಾಡ್ಬೇಕು, ನಾವ್ ಈ ತರ ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಆಬ್ಜೆಕ್ಟಿವ್ ಬೇಸ್ ಮೇಲೆ ಪ್ಲಾನಿಂಗ್ ಪ್ರೊಸೆಸ್ ನಡೆಯುತ್ತೆ. ಫಸ್ಟ್ ಆಬ್ಜೆಕ್ಟಿವ್, ನೀವು ಆಗ್ಲೇ ಪ್ಲಾನಿಂಗ್ ಅಂತಂದ್ರೆ ಏನು ಅಂತ ಅನ್ಕೊಂಡಿದ್ವಿ, ಪ್ಲಾನಿಂಗ್ ಇಸ್ ಡಿಸೈಡಿಂಗ್ ಅಡ್ವಾನ್ಸ್. ಅದನ್ನ ಅಡ್ವಾನ್ಸ್ ಆಗಿ ನಾವು ಪ್ಲಾನ್ ಅನ್ನ ಮಾಡ್ತಾರೆ. ಹಾಗೆ ಇಟ್ ಇಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಎವ್ರಿ ಮ್ಯಾನೇಜ್ಮೆಂಟ್. ಪ್ರತಿಯೊಂದು ಮ್ಯಾನೇಜ್ಮೆಂಟಿನ ಪ್ರಥಮ ಕೆಲಸ ಆಗಿರುತ್ತೆ ಪ್ಲಾನ್ ಮಾಡುವಂತಹದ್ದು. ಹಾಗೇನೆ ಒಂದು ಪ್ಲಾನ್ ಮಾಡ್ಬೇಕು ಅಂತಂದ್ರೆ ಅದ್ರದ್ದು ಆಬ್ಜೆಕ್ಟಿವ್, ಉದ್ದೇಶ ಏನು ಅಂತ ಅನ್ನೋದು ಫಸ್ಟ್ ಪ್ರೋಸೆಸ್ ಆಗಿದೆ. ಫಸ್ಟ್ ಪ್ರೋಸೆಸ್ ನ ಮಾಡ್ಬೇಕು. ಫಸ್ಟ್ ಬಿಸ್ನೆಸ್ ನ ನಾವ್ ಏನಕ್ಕೆ ಮಾಡ್ತೀವಿ, ಯಾವ ತರ ಪ್ರಾಫಿಟ್ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡ್ಬೇಕು. ಅದು ಫಿಕ್ಸ್ ಮಾಡ್ಬೇಕು. ಫಸ್ಟ್ ಆಬ್ಜೆಕ್ಟಿವ್ ನ ಫಿಕ್ಸ್ ಮಾಡ್ಬೇಕು, ಸೆಟ್ಟಿಂಗ್ ಆಬ್ಜೆಕ್ಟಿವ್ ನ ಮಾಡ್ಬೇಕು. ಡೆವಲಪಿಂಗ್ ಪ್ರಿಮೈಸಸ್. ಏನು ಡೆವಲಪಿಂಗ್ ಪ್ರಿಮೈಸಸ್ ಅಂತಂದ್ರೆ, ಚೌಕಟ್ಟಿನೊಳಗೆ ನಾವು ಪ್ರಿಮೈಸಸ್ ಅಂತಂದ್ರೆ ಒಂದು ಚೌಕಟ್ಟಿನೊಳಗೆ ಏನನ್ನ ರೂಪಿಸುವಂತಹದ್ದು, ನೀತಿ ನಿಯಮಗಳನ್ನ ರೂಪಿಸ್ಕೊಂಡು ಮಾಡುವಂತಹದ್ದು. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಈಗ ದೊಡ್ಡ ಇಂಡಸ್ಟ್ರಿ ಇರುತ್ತೆ ಅಂತ ಅನ್ಕೊಳ್ಳಿ. ಆ ಇಂಡಸ್ಟ್ರಿಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಇರ್ತಾ ಹೋಗುತ್ತೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ವೇರ್ ಹೌಸ್ ಇರುತ್ತೆ. ಸೊ ಎಲ್ಲರೂ ಹೇಗೆ ಅಂತಂದ್ರೆ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತಾ ಹೋದ್ರೆ ಅವತ್ತಿನ ಪ್ರಾಡಕ್ಟ್, ಫಿನಿಶ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಈಗ ವೇರ್ ಹೌಸ್ ಇಂದ ತಗೊಬಂದ್ಬಿಟ್ಟು ಮಿಲ್ಲಿಗೆ ಕೆಲಸಕ್ಕೆ, ವೇರ್ ಹೌಸ್ ಅಲ್ಲಿ ಇರತಕ್ಕಂತಹ ರಾ ಮೆಟೀರಿಯಲ್ ನ ಇಂಡಸ್ಟ್ರಿಯಲ್ಲಿ ಇರತಕ್ಕಂತಹ ಮಿಷನರಿಗೆ ತುಂಬಾ ಎಂಪ್ಲಾಯಿಗಳು ಇಲ್ಲ ಅಂತಂದ್ರೆ ಏನಾಗುತ್ತೆ, ಅದರಿಂದ ನೆಕ್ಸ್ಟ್ ಪ್ರೋಸೆಸ್ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ಅವತ್ತು ಕೆಲಸ ಇಲ್ದಾಗ ಆಗಿರುತ್ತೆ. ಹಾಗಾಗಿ ಎಲ್ಲ ಇಂಟರ್ಲಿಂಕ್ ಇರುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವ್ರುವೆ ಅವತ್ತು ಬಂದು ನಾವ್ ಏನ್ ಕೆಲಸವನ್ನ ಮಾಡ್ಬೇಕು ಅಂತ ಅನ್ನೋದನ್ನ ಮುಂಚೆನೆ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಮುಂಚೆನೆ ಅಂತಂದ್ರೆ ಈಗ ಏನು ಪ್ರಾಡಕ್ಟ್ ನ ನಾವ್ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು, ಬೆಳಗ್ಗೆ ಬಂದು ರಿವೈಸ್ ಮಾಡ್ತಾರೆ. ಬಟ್ ಮುಂಚೆನೆ ಡಿಸೈಡ್ ಆಗಿರುತ್ತೆ, 2-3 ದಿನಕ್ಕೆ ಮುಂಚೆನೆ ಮಾಡ್ತಾ ಇರ್ತಾರೆ, ಡಿಸೈಡ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ನಮ್ಗೆ ಯಾವ ತರದ್ದು ಕೆಲಸಗಳಾಗ್ಬೇಕು, ಏನ್ ಪ್ರಾಡಕ್ಟ್ ನ ನಾವು ತಗೋಬರ್ಬೇಕು ಅಂತ ಅಂದ್ಬಿಟ್ಟು. ಈಗ ಏನ್ ಮಾಡುತ್ತೆ ಪ್ರಿಮೈಸಸ್ ಅಂತಂದ್ರೆ, ನಮ್ಗೆ ಏನು ಬೇಕು ಅದನ್ನ ಮುಂಚೆನೆ ಪ್ರಿಡಿಕ್ಟ್ ಮಾಡುತ್ತೆ. ಹಾಗೆ ಇನ್ನೂ ಒಂದ್ ಏನಂತಂದ್ರೆ, ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ಯಾವ ತರ ಪ್ರಿಮೈಸಸ್ ಅಂತಂದ್ರೆ, ಈಗ ಒಂದು ಬಿಸ್ನೆಸ್ಗೆ ಒಂದು ಇಂಟೆನ್ಷನ್ ಇರುತ್ತೆ, ಪ್ರಾಫಿಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು. ಪ್ರತಿ ವರ್ಷನೂ ಪ್ರಾಫಿಟ್ ಮಾಡ್ತಾ ಬರ್ತಾ ಇದೆ. ಸೊ ನೆಕ್ಸ್ಟ್ ನೀವು ಪ್ರಿಡಿಕ್ಟ್ ಮಾಡ್ಕೊಂಡಿರ್ತೀರಾ ಏನಂತಂದ್ರೆ, ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ನೀವು ಇಂಟ್ರೆಸ್ಟ್ ರೇಟ್ ನ ತಗೊಬಂದಿ, ಅಂದ್ರೆ ಬಡ್ಡಿಗೆ ಸಾಲವಾಗಿ ಒಂದು ಅಮೌಂಟ್ ನ ಬ್ಯಾಂಕ್ ಲೋನ್ ತಗೊಬಂದಿರ್ತೀರಾ, ಅಥವಾ GST ಕಟ್ತಾ ಇರ್ತೀರಾ. ಮುಂದಿನ ವರ್ಷ ಆಲ್ ಇಂಟ್ರೆಸ್ಟ್ ರೇಟ್ ಬ್ಯಾಂಕ್ ಅಲ್ಲಿ ಜಾಸ್ತಿ ಮಾಡಿದ್ರು ಅಂತಂದ್ರೆ, ಅಥವಾ ನಿಮ್ಗೆ GST 1% ಅಥವಾ ಇಂಟ್ರೆಸ್ಟ್ ರೇಟ್ 1% ಜಾಸ್ತಿ ಮಾಡಿದ್ರು ಅಂತಂದ್ರೆ, ನೀವು ಮುಂಚೆನೆ ಪ್ಲಾನ್ ಮಾಡಿಟ್ಕೊಂಡ್ರೆ ಅವಾಗ ಅಮೌಂಟ್ ಸೇವ್ ಆಗಿರ್ತಿತ್ತು. ಅವಾಗ ಅಮೌಂಟ್ ಕಟ್ಟಕ್ಕೆ, ಟ್ಯಾಕ್ಸ್ ಏನ್ ಕಟ್ಟಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಬೇಕಾದಂತಹ ನೆಸೆಸಿಟಿ ಆಕ್ಷನ್ ತಗೊಳಕ್ಕೆ ಇದು ಅನುಕೂಲ ಆಗುತ್ತೆ. ಫಸ್ಟ್ ಆಬ್ಜೆಕ್ಟಿವ್ ನ ಫಿಕ್ಸ್ ಮಾಡ್ಕೊಳ್ಬೇಕು. ಆಬ್ಜೆಕ್ಟಿವ್ ನ ಫಿಕ್ಸ್ ಮಾಡ್ಕೊಂಡು ಅದಕ್ಕೆ ಏನು ಪ್ರಿಮೈಸಸ್ ನ ಬೇಕು, ಅದಕ್ಕೆ ಬೇಕಾದಂತಹ ಏನ್ ಅನುಕೂಲಗಳನ್ನ ಮಾಡ್ಕೊಳ್ಬೇಕು ಆ ಚೌಕಟ್ಟಿನೊಳಗೆ ಅದನ್ನ ಮಾಡ್ಕೊಳ್ಬೇಕು. ಇದು ಸೆಕೆಂಡ್ ಸ್ಟೆಪ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಸ್ಟೆಪ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಆದ್ರೆ ಥರ್ಡ್ ಸ್ಟೆಪ್, ಈ ತರ ಒಂದೊಂದು ಸ್ಟೆಪ್ ಆದ್ಮೇಲೆ ಹೋಗ್ತಾ ಹೋಗುತ್ತೆ, ಒಂದಾದ್ಮೇಲೆ ಒಂದು ಅಂತ ಅಂದ್ಬಿಟ್ಟು. ಸೊ ಸೆಕೆಂಡ್ ಸ್ಟೆಪ್ ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ ಮೂರನೇ ಸ್ಟೆಪ್ ಏನು, ಐಡೆಂಟಿಫೈಯಿಂಗ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್. ಏನು, ಈಗ ಒಂದು ನಿಮ್ಗೆ ಎಕ್ಸಾಂಪಲ್ ಈಸಿಯಾಗಿ ಅರ್ಥ ಮಾಡಿಸೋಣ ಅಂತ ಅನ್ಕೊಳ್ಳೋಣ. ನಿಮ್ಗೆ ನಿಮ್ಮ ಜನರಲ್ ಆಗಿ ಮಾತಾಡ್ತಾ ಇರೋಂತಹದ್ದು ಒಂದು ಎಕ್ಸಾಮ್ ಅಲ್ಲಿ ಟಾರ್ಗೆಟ್ ಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಅಂತಂದ್ರೆ 2 ಆಪ್ಷನ್ ಇದೆ.
ಒಂದು ಹಾರ್ಡ್ ವರ್ಕ್, ಇನ್ನೊಂದು ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಮಾಡೋರು ಕೆಲವು ಸಲ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ, ಕೆಲವರು ಹಾರ್ಡ್ ವರ್ಕ್ ಮಾಡದೆ ಸ್ಮಾರ್ಟ್ ವರ್ಕ್ ಆಗುವೆ ಕೂಡ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಅನ್ನ ತೆಗೆದುಕೊಡ್ತಾರೆ. ಕರೆಕ್ಟಾ? ಇದು ಜನರಲ್ ಸೆನ್ಸ್ ಅಲ್ಲಿ ಮಾಡ್ತಾ ಇರೋಂತಹದ್ದು. ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಈಗ ಪ್ರಾಫಿಟ್ ಮಾಡ್ಬೇಕು ಅಂತಂದ್ರೆ ಎರಡು ತರ ಪ್ರಾಫಿಟ್ ಮಾಡ್ಬೋದು. ಒಂದು, ನಮ್ಮ ಇಂಡಸ್ಟ್ರಿ ಒಳಗೇನೆ ಖರ್ಚನ್ನ ಕಮ್ಮಿ ಮಾಡ್ಕೊಂಡ್ರೆ ಪ್ರಾಫಿಟ್ ಆಗುತ್ತೆ. ಕರೆಕ್ಟಾ? ಏನಂತಂದ್ರೆ ಯಾವ್ದೋ ವೇಸ್ಟ್ ಪ್ರಾಡಕ್ಟ್ ಜಾಸ್ತಿ ಆಗ್ತಾ ಇದೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದನ್ನ ಖರ್ಚನ್ನ ಕಮ್ಮಿ ಮಾಡ್ಕೊಬಿಟ್ರೆ ಅಫ್ಕೋರ್ಸ್ ನಮಗೆ ಪ್ರಾಫಿಟ್ ಆಗುತ್ತೆ ಒಂದು. ಅಥವಾ ಇನ್ನೊಂದು ಆಪ್ಷನ್ ಇದೆ, ಏನಂತಂದ್ರೆ ನಾವು ಸೇಲ್ಸ್ ನ ಮಾರ್ಕೆಟ್ ಅಲ್ಲಿ ಇನ್ಕ್ರೀಸ್ ಮಾಡಿದ್ರು ಪ್ರಾಫಿಟ್ ಆಗುತ್ತಾ. ಇಲ್ಲಿ ನಮ್ಗೆ ಎರಡು ಆಪ್ಷನ್ ಆಯ್ತು. ಒಂದು, ಪ್ರಾಫಿಟ್ ಆಗ್ಬೇಕು ಅಂತಂದ್ರೆ ಒಳಗಿನ ಖರ್ಚುಗಳನ್ನ ಒಂದು ಕಮ್ಮಿ ಮಾಡ್ಕೊಳ್ಬೇಕು, ಎರಡನೇದು ಇಲ್ಲಾಂದ್ರೆ ಮಾರಾಟವನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಸೊ ಈ ಎರಡು ಆಪ್ಷನ್ ಇದೆ. ಸೊ ಈ ಎರಡು ಆಲ್ಟರ್ನೇಟಿವ್ ಆಪ್ಷನ್ ಅಲ್ಲಿ ಯಾವ್ದು ಆಪ್ಷನ್ ಗಳಿದೆ, ಈ ತರ ತುಂಬಾ ಬೇರೆ ಬೇರೆ ತರದ ಆಪ್ಷನ್ ಗಳು ಸಿಗ್ತಾ ಹೋಗುತ್ತೆ. ಸೊ ಈಗ ನೋಡಿ, ಬೇರೆ ಸ್ಟೇಟ್ ಇಂದ ಜನನ ಕರ್ಸ್ಕೊ ಬಂದ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತೀನಿ ಅಂತಂದಾಗ ನಮ್ಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಲೇಬರ್ ಸಿಗುತ್ತೆ ಅಂತಂದ್ರೆ ಹೊರಗಿನವ್ರನ್ನೇ ಕರ್ಸ್ಕೊಂಡು ಮಾಡ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಜಾಸ್ತಿ ಇರುತ್ತೆ. ಅಥವಾ ಯಾವ್ದೇ ಸಪ್ಲೈಯರ್ ಇಂದ ನಮ್ಗೆ ಐಟಮ್ ನ ನಾವು ಈಗ ರೆಗ್ಯುಲರ್ ಆಗಿ ತರಿಸ್ಕೊತಾ ಇರ್ತೀವಿ, ಅವ್ರ ತರಿಸ್ಕೊಳ್ಳೋಕ್ಕಿಂತ ಹೊಸದಾಗಿ ಯಾರೋ ಮಾಡಿದ್ದಾರೆ ಅಥವಾ ಯಾರೋ ಹೊಸದಾಗಿ ಕೊಡ್ತಾರೆ ಅಂತಂದ್ರೆ ಅವರು ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಅಂತಂದ್ರೆ ನಾವ್ ಯಾರ ಹತ್ರ ತರಿಸ್ಕೊಳ್ತೀವಿ, ಡಿಸ್ಕೌಂಟ್ ಕೊಡ್ತಕ್ಕಂತ ಅವ್ರ ಹತ್ರ ತಗೊಂಡಾಗ ನಮ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಬರುತ್ತೆ. ಸೊ ಹಾಗಾಗಿ ನಮ್ಗೆ ಇರ್ತಕ್ಕಂತಹ ಆಲ್ಟರ್ನೇಟಿವ್ ಆಪ್ಷನ್ ಗಳು ಯಾವ್ಯಾವ್ದಿದೆ ಅದನ್ನೆಲ್ಲವನ್ನೂ ನಾವು ಐಡೆಂಟಿಫೈ ಮಾಡ್ಬೇಕು. ಫಸ್ಟ್ ಏನ್ ಆಪ್ಷನ್ಸ್ ಗಳಿದೆ, ನನಗೆ ಆಲ್ಟರ್ನೇಟಿವ್ ಏನೇನಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೋಬೇಕು, ಗುರುತಿಸ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ. ಇದು ಥರ್ಡ್ ಮೇನ್ ಪ್ರೋಸೆಸ್, ಏನೋ ಸ್ಟೆಪ್ ಆಗಿದೆ. ಫೋರ್ತ್ ಯಾವ್ದು ಅಂತಂತಂದ್ರೆ ಇವ್ಯಾಲ್ಯುವೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸ್. ಈಗ ನನಗೆ 4-5 ಒಂದು ಬಿಸ್ನೆಸ್ ಮಾಡಕ್ಕೆ ಆಪ್ಷನ್ ಗಳಿದೆ. ಆ ಆಪ್ಷನ್ ಗಳಲ್ಲಿ ಯಾವ್ದಾದ್ರು ಇವ್ಯಾಲ್ಯುವೇಟಿಂಗ್ ಮಾಡ್ಬೇಕು. ಈಗ ಇಲ್ಲಿ ನನ್ಗೆ 5 ಆಪ್ಷನ್ ಇದೆ. ಆ 5 ಆಪ್ಷನ್ ಅಲ್ಲಿ ಎಲ್ಲಾ ಆಪ್ಷನ್ ಗಳು ನಾನು ಸೆಲೆಕ್ಟ್ ಮಾಡ್ಕೊಂಡು ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗಲ್ಲ. ಈ 5ರಲ್ಲಿ ಯಾವ್ದೋ 3 ನಮ್ಗೆ ಲೀಸ್ಟ್ ಇರುತ್ತೆ, ಅಷ್ಟೊಂದು ನಮ್ಗೆ ಪ್ರಾಫಿಟ್ ಬರಂಗಿಲ್ಲ, ತುಂಬಾ ಖರ್ಚು ಜಾಸ್ತಿ ಆಗುತ್ತೆ, ನಮ್ ಲಿಮಿಟೇಷನ್ ಒಳಗೆ ಹಿಂಗ್ ಮಾಡಿದ್ರೆ ಅಂತ ಅನ್ಬಿಟ್ಟು ಫೈನಲ್ ಆಗಿ ನಿಮ್ಗೆ ಯಾವ್ದೋ ಒಂದು ಆಪ್ಷನ್, ಈ 5 ಆಪ್ಷನ್ ಅಲ್ಲಿ ಯಾವ್ದೋ ಫೈನಲ್ ಆಗಿ 2ನ್ನ ನೀವು ಫೈನಲೈಸ್ ಮಾಡ್ಕೊಂತೀರಾ. ಈ 2 ಮೆಥಡ್ ಅಲ್ಲಿ ಮಾಡಿದ್ರೆ ಮಾತ್ರನೇ ನಮ್ಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಇದೆ ಅಂತ ಅನ್ಬಿಟ್ಟು ಏನ್ ಮಾಡ್ತೀರಾ, ಇವ್ಯಾಲ್ಯುವೇಟ್ ಮಾಡ್ತೀರಾ. 5 ಆಪ್ಷನ್ ಇರುತ್ತೆ, 5ರಲ್ಲಿ ಇವ್ಯಾಲ್ಯುವೇಟ್ ಮಾಡ್ಕೊಂಡು ಅದಕ್ಕೆ 2ನ್ನ ಉಳಿಸ್ಕೊಳ್ತೀರಾ ಇರ್ತಕ್ಕಂತ ಆಪ್ಷನ್ ಅಲ್ಲಿ ಅಂತ ಹೇಳ್ತಿರ್ತಾರೆ. ಸೊ ಇದು 4th ಪಾಯಿಂಟ್ ಆಯ್ತು. 5th ಪಾಯಿಂಟ್ ಏನು, ಸೆಲೆಕ್ಟಿಂಗ್ ಅಂಡ್ ಆಲ್ಟರ್ನೇಟಿವ್. ಈಗ 2 ಫೈನಲ್ ಆಗಿ 5 ಆಪ್ಷನ್ ಅಲ್ಲಿ 2 ಆಪ್ಷನ್ ನ ನೀವು ಫೈನಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ 2 ಆಪ್ಷನ್ ಅಲ್ಲಿ ನಿಮಗೆ ಬೇಕಾಗಿರೋದು ಒಂದೇ ಆಪ್ಷನ್, 2 ಮತ್ತೆ ಆಗಲ್ಲ. ನೀವು ಏನು ಈಗ 2 ದೋಣಿ ಮೇಲೆ ಕಾಲಿಟ್ರೆ ನಡೆಯಕ್ಕಾಗತ್ತಾ? ಒಂದೊಂದು ದೋಣಿ ಒಂದೊಂದು ಕಡೆ ಹೋಗ್ತಿರುತ್ತೆ. ಹಾಗೆ ಒಂದು ಮೆಥಡ್ ಅನ್ನ ಮಾತ್ರ ಫಾಲೋ ಮಾಡ್ಬೇಕಾಗತ್ತೆ. ಈಗ ಫೈನಲ್ ಆಗಿ 2 ಆಪ್ಷನ್ ಉಳಿದಿತ್ತು, ಅದ್ರಲ್ಲಿ ಒಂದನ್ನ ಮೆಥಡ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ್ದು ಆಲ್ಟರ್ನೇಟಿವ್ ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ. ಸೊ ಅದು ಸೆಲೆಕ್ಷನ್, ನಮ್ಗೆ ಇದ್ದಂತಹ ಫೈನಲ್ ಆಪ್ಷನ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಒಂದನ್ನ ಅಂತ ಅಂದ್ಬಿಟ್ಟು. 6th ಏನಂತಂದ್ರೆ ಸ್ಟೆಪ್ ಇಂಪ್ಲಿಮೆಂಟಿಂಗ್ ದ ಪ್ಲಾನ್. ನಾವು ಪ್ಲಾನ್ ಒಂದನ್ನ ಫೈನಲ್ ಮಾಡ್ದೋ, ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ? ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಅಡಾಪ್ಟ್ ಮಾಡ್ಬೇಕು, ಬಿಸ್ನೆಸ್ ಗೆ ಈ ತರ ಇಂಪ್ಲಿಮೆಂಟ್ ಮಾಡ್ಬಿಡ್ಬೇಕು. ಸೊ ನಮ್ದು ಯಾವ ಪ್ಲಾನ್ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರನೇ ಅದು ಎಕ್ಸಿಕ್ಯೂಟ್ ಆಗಕ್ಕೆ ಸಾಧ್ಯ. ಸೊ ಇರ್ತಕ್ಕಂತಹ ಫೈನಲ್ ಆಪ್ಷನ್ ಏನಿದೆಯಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು ನಮ್ಮ ಬಿಸ್ನೆಸ್ ಗೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ 7th ಏನು, ಫಾಲೋ ಅಪ್. ಏನ್ ಫಾಲೋ ಅಪ್ ಮಾಡ್ಬೇಕು? ಈಗ ನಾವು ಒಂದಷ್ಟು ಕುತ್ಕೊಂಡು ಏನ್ ಮಾಡಿದ್ವಿ, ತುಂಬಾ ಆಪ್ಷನ್ ಗಳಿತ್ತು ನಮ್ಗೆ. ಆ ಆಪ್ಷನ್ ಫಸ್ಟ್ ಆಬ್ಜೆಕ್ಟಿವ್ ನ ಸೆಟ್ ಮಾಡಿದ್ರು, ಟಾಪ್ ಲೆವೆಲ್ ಅವರು ಆಬ್ಜೆಕ್ಟಿವ್ ಸೆಟ್ ಮಾಡಿದ್ರು. ಅದಕ್ಕೆ ಇರ್ತಕ್ಕಂತಹ ಫ್ರೇಮ್ ವರ್ಕ್ ಗಳಿಗೆ ನಾವು ಏನೇನು ಪ್ರಿಮೈಸಸ್ ಅಥವಾ ನಮ್ಗೆ ಏನು ಮುಂದೆ ಅನ್ಸರ್ಟನಿಟಿ ಬರುತ್ತೆ ಅನ್ನೋದನ್ನೆಲ್ಲ ಯೋಚನೆ ಮಾಡ್ಕೊಂಡು, ಅದಾದ್ಮೇಲೆ ನಮ್ಗೆ ಏನೇನ್ ಆಪ್ಷನ್ ಗಳಿವೆ ಅಂತ ಅನ್ಬಿಟ್ಟು ಫಸ್ಟ್ ನೋಡ್ದು, ಫಸ್ಟ್ ಏನೇನ್ ಆಪ್ಷನ್ಸ್ ಇದೆ ಅಂತ ಅನ್ಬಿಟ್ಟು ನೋಡ್ದು. ಅದಾದ್ಮೇಲೆ ಒಂದು 5 ಆಪ್ಷನ್ಸ್ ಗಳು ಸಿಕ್ತು. ಆ 5 ಆಪ್ಷನ್ ಗಳಲ್ಲಿ ನಮ್ಗೆ ಯಾವ್ದು ಬೆಸ್ಟ್ ಸೂಟಬಲ್ 2ನ್ನ ನಾವು ನೋಡ್ದು, ಬೇರೆಲ್ಲ ರಿಮೂವ್ ಮಾಡ್ದು. ಈ 2 ಆಪ್ಷನ್ ಅಲ್ಲಿ ಯಾವ್ದೋ ಒಂದು ಫೈನಲ್ ಆಲ್ಟರ್ನೇಟಿವ್ ನ ನಾವು ಸೆಲೆಕ್ಟ್ ಮಾಡ್ಲೇಬೇಕಾಯ್ತು. ಒಂದು ಆಲ್ಟರ್ನೇಟಿವ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ದು. ಇಂಪ್ಲಿಮೆಂಟ್ ಆದ್ಮೇಲೆ ಫೈನಲ್ ಆಗಿ ಫಾಲೋ ಅಪ್ ಆಗ್ತಾ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿರ್ತೀವಿ. ಆದ್ರೆ ಪ್ಲಾನ್ ಪ್ರಕಾರನೇ ನಡಿಬೇಕಲ್ವಾ, ಅವಾಗ ಏನೋ ಚಾಲೆಂಜಸ್ ಬರ್ಬೋದು. ಅವಾಗ ಏನ್ ಮಾಡ್ಬೇಕಾಗತ್ತೆ, ರಿವೈಸ್ ಗಳನ್ನ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಫಾಲೋ ಅಪ್ ಯಾರು ಟಾಪ್ ಲೆವೆಲ್ ಅಲ್ಲಿ ಮಾಡಿರ್ತಾರಲ್ಲ, ಸೊ ಅದು ಫಾಲೋ ಅಪ್. ಇದು ಪ್ರಾಫಿಟ್ ಆಯ್ತಾ, ಲಾಸ್ ಆಯ್ತಾ, ಖರ್ಚು ಜಾಸ್ತಿ ಬರ್ತಾ ಇದೆಯಾ, ಖರ್ಚು ಕಮ್ಮಿ ಮಾಡ್ಬೇಕು ಅಂತಂದ್ರೆ ಏನೇನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ರೊಟೀನ್ ಆಗಿ ಅವ್ರು ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರೆ.
ಸೊ ಇದು ನಿಮ್ಗೆ ಪ್ಲಾನಿಂಗ್ ಪ್ರೋಸೆಸ್ ನ ಸ್ಟೆಪ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಈ 7 ಸ್ಟೆಪ್ ಮ್ಯಾಕ್ಸಿಮಮ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ಪ್ರೊಬಬಿಲಿಟಿ ಸಿಕ್ಕಾಪಟ್ಟಿ ಜಾಸ್ತಿ ಇರುತ್ತೆ. 7 ಸ್ಟೆಪ್ಸ್ ಅನ್ನ ತುಂಬಾ ಈಸಿ ಆಗಿದೆ ಕಲ್ತ್ಕೊಳ್ಳಿ. ಸೊ ಆರಾಮ್ಸೆ ನೀವು ಬರೀಬಹುದು. ಓಕೆನಾ? ಎಷ್ಟು ಮಾರ್ಕ್ಸ್ ಕೇಳ್ತಾರೆ? ಇದು 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ಅಂತಂದ್ರೆ, ನಮ್ಗೆ ಡಿಫ್ರೆಂಟ್ ಟೈಪ್ ಆಫ್ ಪ್ಲಾನ್ ಗಳು ಯಾವ್ಯಾವ ತರದ್ದು ಬರುತ್ತೆ. ಸಿಂಗಲ್ ಯೂಸ್ ಪ್ಲಾನ್ ಮತ್ತೆ ಬೇರೆ ಬೇರೆ ಆಪ್ಷನ್ ಗಳು ಬರ್ತಾ ಹೋಗುತ್ತೆ ನಿಮ್ಗೆ ಡಿಫ್ರೆಂಟ್ ಟೈಪ್ ಆಫ್ ಪ್ಲಾನ್ಸ್ ಗಳಲ್ಲಿ. ಸೊ ಪ್ಲಾನ್ ಅಲ್ಲಿ ಬರ್ತಕ್ಕಂತಹದ್ದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಇವತ್ತು ಫಸ್ಟ್ ಅವರ್ ಇಂದ ನಾವು ಏನೇನ ಅರ್ಥ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಇವಾಗ ನಾವು ಯಾವ ಚಾಪ್ಟರ್ ನೋಡ್ತಿದ್ವಿ? ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 4th ಚಾಪ್ಟರ್ ಆದಂತಹ ಪ್ಲಾನಿಂಗ್ ಅಂದ್ರೆ ಯೋಜನೆ ಅನ್ನಂತಹ ಚಾಪ್ಟರ್ ನೋಡ್ತಿದ್ವಿ. ಇದು ಎಕ್ಸಾಮ್ ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ಅನ್ನೋದು ಗೊತ್ತಾಯ್ತು. ಅದಾದ್ಮೇಲೆ ಪ್ಲಾನಿಂಗ್ ಮೀನಿಂಗ್ ಏನು, ಡೆಫಿನೇಷನ್ ಏನು ಅನ್ನೋದು ಗೊತ್ತಾಯ್ತು. ಹಾಗೆ ಫೀಚರ್ ಏನಿದೆ ಅನ್ನೋದು, ಅದ್ರ ಗುಣಲಕ್ಷಣಗಳು ಏನಿದೆ ಅನ್ನೋದು ಗೊತ್ತಾಯ್ತು. ಅದ್ರ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆಗಳು ಏನೇನು ಅನ್ನೋದು ಗೊತ್ತಾಯ್ತು. ಅದ್ರ ಲಿಮಿಟೇಷನ್ಸ್ ಗಳು ಏನೇನಿದೆ ಅನ್ನೋದು ಅರ್ಥ ಆಯ್ತು. ಹಾಗೆ ಫೈನಲ್ ಆಗಿ ಪ್ಲಾನಿಂಗ್ ಪ್ರೋಸೆಸ್ ಯಾವ್ದು ಮಾಡುತ್ತೆ, ಯಾವ ಸ್ಟೆಪ್ ಆದ್ಮೇಲೆ ಯಾವ ಸ್ಟೆಪ್ ನ ಫಾಲೋ ಮಾಡುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಸಾಫ್ಟ್ ಕಾಪಿ ಟೆಕ್ಸ್ಟ್ ಬುಕ್ NCERT ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಈಗ ಏನ್ ಮಾಡಿ ಅಂತಂದ್ರೆ, ನಿಮ್ಮ ಏನು ನಿಮ್ಮ ನೋಟ್ಸ್ ಇದೆ ಅಥವಾ ಟೆಕ್ಸ್ಟ್ ಬುಕ್ ಇದೆ, ನಿಮ್ಮ ಹತ್ರ ಗೈಡ್ ಇದೆ, ಒಂದ್ಸಲ ತೆಗೆದು ರಿವೈಸ್ ಮಾಡ್ಕೊಳ್ಳಿ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾನು ಪಾಠ ಮಾಡ್ಬೇಕಾದ್ರೆ ಕೀ ಪಾಯಿಂಟ್ಸ್ ಗಳನ್ನ ಮಾಡ್ಕೊಳ್ತಾ ಇರಿ. ರಿವೈಸ್ ಮಾಡಿದಾಗ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ಈಗ ಹೆಂಗೋ ಪಾಠ ಕೇಳಿದಿರಾ, ಒಂದ್ 5 ನಿಮಿಷ ರೆಸ್ಟ್ ಮಾಡಿ, ಅದಾದ್ಮೇಲೆ ಮತ್ತೆ ಏನ್ ಓದಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ರಿವೈಸ್ ಮಾಡ್ಕೊಳ್ಳಿ. 100% ಮೈಂಡ್ ಹೋಗುತ್ತೆ. ಸೊ ಏನಾರ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ. ಕಾಮೆಂಟ್ ಅಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಹಾಗೇನೆ ನಮ್ದು ಡಿಫ್ರೆಂಟ್ ಏನು ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಜಾಯಿನ್ ಆಗಿ ನಿಮ್ಗೆ ಅಪ್ಡೇಟ್ ಏನೇ ಇತ್ತು ಅಂತಂದ್ರು ಬೇಗ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ 4th ಚಾಪ್ಟರ್ ಪ್ಲಾನಿಂಗ್ ಒಂದು 50% ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 50% ಕಂಪ್ಲೀಟ್ ಮಾಡಿ ಚಾಪ್ಟರ್ ನ ಕ್ಲೋಸ್ ಮಾಡೋಣ.